ಹಾಲೆಲೂಯಾ. Hallelujah. ನಿಮ್ಮೆಲ್ಲರಿಗೆ ಯೇಸುನ ಮಧುರ ನಾಮದಲ್ಲಿ ಸ್ವಾಗತ ಮಾಡ್ತೇನೆ. ಈ ಮುಂಜಾನಿನ ಆರಾಧನೆಗೆ ನಿಮ್ಮೆಲ್ಲರಿಗೆ ಇನ್ನೊಂದ್ಸತಿ ಸ್ವಾಗತ ಮಾಡ್ತೇನೆ. ನಾವೆಲ್ಲರ ಕಣ್ಣುಗಳ ಮುಚ್ಚುತ್ತಾ ಪ್ರಾರ್ಥನೆಯೊಟ್ಟಿಗೆ ಆರಾಧನೆಯನ್ನು ಪ್ರಾರಂಭ ಮಾಡೋಣ ಪ್ರಿಯರೇ. ನಾವೆಲ್ಲ ಕಣ್ಣುಗಳ ಮುಚ್ಚೋಣ. ಅಪ್ಪ ತಂದೆ, ಯೇಸುವಿನ ಹೆಸರಲ್ಲಿ ಮುಂದೆ ಬರ್ತೇನೆ. ಅಪ್ಪ, ಈ ಮುಂಜಾನಿನ ಆರಾಧನೆಗೆ ನಿನ್ನ ಹಸ್ತದಲ್ಲಿ ಒಪ್ಪಿಸ್ತೇವೆ. ಅಪ್ಪ, ಈ ಸಮಯದಲ್ಲಿ ನಾವೆಲ್ಲರೂ ಸೇರಿ ಬಂದಿರುವಾಗ ಈ ಸಮಯದಲ್ಲಿ ಅಪ್ಪ ನಿನ್ನ ಪ್ರಸನ್ನತೆ ಮತ್ತು ನಿನ್ನ ಮಹಿಮೆಯ ತೋರ್ಪಡುವಿಕೆಯನ್ನು ಕಣ್ಣಾರೆ ಕಾಣ್ತೇವೆ. ಅದಕ್ಕೆ ನಿನಗೆ ಸ್ತೋತ್ರ. ಈ ಆರಾಧನೆಯಲ್ಲಿ ನಿನ್ನ ಚಿತ್ತವನ್ನು ಯೇಸುವಿನ ಹೆಸರಲ್ಲಿ ಬಿಡುಗಡೆ ಮಾಡ್ತೇವೆ. ನಿನ್ನ ಚಿತ್ತದ ವಿರುದ್ಧವಾಗಿ ಹೇಳುವ ಎಲ್ಲ ಸೈತಾನ ಕಾರ್ಯಕ್ರಿಯೆಗಳನ್ನು ಯೇಸುವಿನ ಹೆಸರಲ್ಲಿ ಬಂಧಿಸಿ ಲಾಯಪಡಿಸ್ತೇನೆ. ಇಲ್ಲಿ ನಿನ್ನ ಚಿತ್ತ ಮಾತ್ರ ನೆರವೇರ್ತದೆ. ಅಪ್ಪ, ವಾಕ್ಯದ ಸಮಯ, ಸ್ತುತಿ ಆರಾಧನೆಯ ಸಮಯ ಎಲ್ಲವನ್ನು ನಿನ್ನ ಹಸ್ತದಲ್ಲಿ ಒಪ್ಪಿಸ್ತೇನೆ. ನಿನ್ನ ಪವಿತ್ರಾತ್ಮವನ್ನು ಕೊಟ್ಟಿದ್ದೀ, ನಮ್ಮನ್ನು ಎಲ್ಲ ಆರಾಧನೆಯಲ್ಲಿ ನಡ್ಸ್ಕೊಳ್ತಾನೆ. ಅದಕ್ಕೆ ನಿನಗೆ ಸ್ತೋತ್ರ. ಈ ಆರಾಧನೆ ಮೂಲಕ ನಿನ್ನ ನಾಮ ಮಾತ್ರ ಮಹಿಮೆ ಹೊಂದ್ಕೊಳ್ಬೇಕು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಆಮೇಲೆ. ಹಾಲೆಲೂಯಾ. Hallelujah. ನಾವೆಲ್ಲರೂ ಕೆಲವು ಹಾಡುಗಳನ್ನು ಹಾಡುತ್ತಾ ಚಪ್ಪಾಳೆ ತಟ್ಟುತ್ತಾ ನಮ್ಮ ಕರ್ತನನ್ನು ನಾವು ಸ್ತೋತ್ರ ಮಾಡೋಣ ಪ್ರಿಯರೇ. ಮೊದಲನೇದಾಗಿ ಹಾಡುವೆವು ಪಾಡುವೆವು ಕ್ರಿಸ್ತೇಸುವನ್ನೇ ಕೊಂಡಾಡುವೆವು ಎಂಬ ಹಾಡನ್ನು ಹಾಡುತ್ತಾ ನಮ್ಮ ದೇವರಿಗೆ ನಾವು ಸ್ತೋತ್ರ ಮಾಡೋಣ ಪ್ರಿಯರೇ. ಪಾಡುವೆವು ಕ್ರಿಸ್ತೇಸುವನ್ನೇ ಕೊಂಡಾಡುವೆವು. ಹಾಡುವೆವು ಪಾಡುವೆವು ಕ್ರಿಸ್ತೇಸುವನ್ನೇ ಕೊಂಡಾಡುವೆವು. ಹಾಡುವೆವು ಪಾಡುವೆವು ಕ್ರಿಸ್ತೇಸುವನ್ನೇ ಕೊಂಡಾಡುವೆವು. ಹಾಡುವೆವು ಪಾಡುವೆವು ಕ್ರಿಸ್ತೇಸುವನ್ನೇ ಕೊಂಡಾಡುವೆವು. ದ್ರೋಹಿಯಾದ ನಮ್ಮನ್ನು ಶುದ್ಧೀಕರಿಸಿ ರಕ್ಷಣೆಯ ಮಾರ್ಗವ ನಮಗೆ ತೋರಿಸಿ. ದ್ರೋಹಿಯಾದ ನಮ್ಮನ್ನು ಶುದ್ಧೀಕರಿಸಿ ರಕ್ಷಣೆಯ ಮಾರ್ಗವ ನಮಗೆ ತೋರಿಸಿ. ನಮ್ಮನ್ನು ಪ್ರೀತಿ ಮಾಡಿದೆ ಯೇಸು, ನಮಗಾಗಿ ಶ್ರಮೆ ತಾಳಿದೆ. ನಮ್ಮನ್ನು ಪ್ರೀತಿ ಮಾಡಿದೆ ಯೇಸು, ನನಗಾಗಿ ಶ್ರಮೆ ತಾಳಿದೆ. ತಂದಾನ ತನ ತಂದಾನ ತರೆ ತಂದಾನ ತನ ತಂದಾನ ತಂದಾನ ತನ ತಂದಾನ ತರೆ ತಂದಾನ ತನ ತಂದಾನ. ಹಾಡುವೆವು ಪಾಡುವೆವು ಕ್ರಿಸ್ತೇಸುವನ್ನೇ ಕೊಂಡಾಡುವೆವು. ಹಾಡುವೆವು ಪಾಡುವೆವು ಕ್ರಿಸ್ತೇಸುವನ್ನೇ ಕೊಂಡಾಡುವೆವು. ನಿತ್ಯ ದೇವ ಸತ್ಯ ದೇವ ಸ್ತುತಿಸುವೆವು. ಪೂರ್ಣ ಹೃದಯದಿ ನಾವು ಕೊಂಡಾಡುವೆವು. ನಿತ್ಯ ದೇವ ಸತ್ಯ ದೇವ ಸ್ತುತಿಸುವೆವು. ಪೂರ್ಣ ಹೃದಯದಿ ನಾವು ಕೊಂಡಾಡುವೆವು. ಹಾಡುವೆವು ಪಾಡುವೆವು ಕ್ರಿಸ್ತೇಸುವನ್ನೇ ಕೊಂಡಾಡುವೆವು. ಹಾಡುವೆವು ಪಾಡುವೆವು ಕ್ರಿಸ್ತೇಸುವನ್ನೇ ಕೊಂಡಾಡುವೆವು. ತಂದಾನ ತಂದಾನ ತನ ತಂದಾನ ತನೆ ತಂದಾನ ತನ ತಂದಾನ ತಂದಾನ ತನ ತಂದಾನ ತನೆ ತಂದಾನ ತನ ತಂದಾನ. ಬಾಧೆ ನಿನ್ನ ಗುಡಾರ ಬಡಬಾರದು ಮಗನೇ, ಯಾವಾಗಿಲೂ ಉಂಟಾಗದು ಮಗನೇ. ಬಾಧೆ ನಿನ್ನ ಗುಡಾರ ಬಡಬಾರದು ಮಗನೇ, ಯಾವಾಗಿಲೂ ಉಂಟಾಗದು ಮಗನೇ. la la
ಕಾದಿನಿಲ್ಲ ಗುಂಗಾರನ ಬಳಿಬಾರದು ಮಗನೇ, ಯಾವ ಕೇಡು ಉಂಟಾಗದು ಮಗನೇ. ಬಳಿಬಾರದು ಮಗನೇ, ಯಾವ ಕೇಡು ಉಂಟಾಗದು ಮಗನೇ. ಕಾದಿನಿಲ್ಲ ಗುಂಗಾರನ ಬಳಿಬಾರದು ಮಗನೇ, ಯಾವ ಕೇಡು ಉಂಟಾಗದು ಮಗನೇ. ಕೊಂಡಾಟವೇ ನಮ್ಮ ಕರ್ತನ ಸನ್ನಿಧಾನದಲ್ಲಿ, ಕೊಂಡಾಟವೇ ನಮ್ಮ ಕರ್ತನ ಸನ್ನಿಧಾನದಲ್ಲಿ. ಆನಂದವೇ ನನ್ನ ಪ್ರಿಯನ ಸಮ್ಮುಖದಲ್ಲಿ, ಆನಂದವೇ ನನ್ನ ಪ್ರಿಯನ ಸಮ್ಮುಖದಲ್ಲಿ. ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಲ್ಲಿ, ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಲ್ಲಿ. ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ. ಪಾಪವೆಲ್ಲ ತೊಲಗಿತು, ಶಾಪವೆಲ್ಲ ನೀಗಿತು ಯೇಸುವಿನ ರಕ್ತದಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ, ಪರಿಶುದ್ಧ ಆತ್ಮದಿಂದ. ಕ್ರಿಸ್ತನಲ್ಲಿ ಜೀವನ, ಕೃಪೆಯ ಜೀವನ, ಪರಿಶುದ್ಧ ಆತ್ಮದಿಂದ. ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಲ್ಲಿ, ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಲ್ಲಿ. ದೇವಾದಿದೇವನು ದಿನದಿನವೂ ತಂಗುವ ದೇವಾಲಯ ನಾನೇ, ದೇವಾದಿದೇವನು ದಿನದಿನವೂ ತಂಗುವ ದೇವಾಲಯ ನಾವೇ. ಆತ್ಮನ ಮುದ್ರೆ ನನ್ನ ಮೇಲೆ ಉಂಟು, ಅತಿಶಯವೇ. ಆತ್ಮನ ಮುದ್ರೆ ನನ್ನ ಮೇಲೆ ಉಂಟು, ಅತಿಶಯವೇ. ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಲ್ಲಿ, ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಲ್ಲಿ. ಆನಂದವೇ ನನ್ನ ಪ್ರಿಯನ ಸಮ್ಮುಖದಲ್ಲಿ, ಆನಂದವೇ ನನ್ನ ಪ್ರಿಯನ ಸಮ್ಮುಖದಲ್ಲಿ. ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಲ್ಲಿ, ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಲ್ಲಿ. ತುಂತುರಿ ಶಬ್ದ ದುರ್ಬಲ ಸೈನ್ಯ ಯೇಸು ಬರಲಿರುವ. ತುಂತುರಿ ಶಬ್ದ ದುರ್ಬಲ ಸೈನ್ಯ ಯೇಸು ಬರಲಿರುವ. ಜನ ಮಾತ್ರದಲ್ಲಿ ಮಾರ್ಪಾಡು ಹೊಂದಿ ಮಹಿಮೆಯ ಪಾಡುವೆ.
ನನ್ನ ಕರ್ತನ ಸನ್ನಿಧಾನಕ್ಕೆ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನಕ್ಕೆ ಲಾ 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 ಅದೇ ರೀತಿಯಲ್ಲಿ ನಾವೆಲ್ಲರೂ ಮಕ್ಕಳ ಮುಚ್ಚೋಣ. ಈ ಒಂದು ಸುಂದರ ಸಮಯದಲ್ಲಿ ನಾವೆಲ್ಲರೂ ಮಕ್ಕಳ ಮುಚ್ಚುತ್ತಾ ನಮ್ಮ ದೇವರಿಗೆ ನಾವು ಸ್ತೋತ್ರ ಮಾಡೋಣ. ಪ್ರಿಯರು, ಓ ಯೇಸುವೇ, ಸಂತೈಸುವ ತಾಯಿಯಂತೆ ನಾನೇಸು ನನ್ನನ್ನು ಸಂತೈಸುವ ತಾಯಿಯಂತೆ ನಾನೇಸು ನನ್ನನ್ನು ಸಂತೈಸುವ ತಾಯಿಯಂತೆ ನಾನೇಸು ನನ್ನನ್ನು ಸಂತೈಸುವ ತಾಯಿಯಂತೆ ನಾನೇಸು ನನ್ನನ್ನು. ಎಲ್ಲರೂ ಸೇರಿ ಹಾಲೆಲೂಯಾ ಹಾಲೆಲೂಯಾ
ದೇವನೇ ದೇವನೇ ನೋಡುವೆ ನಿನ್ನೆ ಕರಗಳೆತ್ತಿ ಸ್ವರ ಎತ್ತಿ ಸ್ತುತಿಸುವೆ ನಿನ್ನೆ ಕರಗಳೆತ್ತಿ ಸ್ವರ ಎತ್ತಿ ಸ್ತುತಿಸುವೆ ವಾದ ಪಾಲಿಗೆ ಹೆಸರು ಗಾನತೆ ತಂದಿರುವೆ ನೀನೇ ನನ್ನ ಬಾಳಿಗೆ
ಕಲ ಕರೋ ಕಲ 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 ಕರೆ ಕೆರೆ. ಹಲ್ಲೆಲೂಯಾ, ಸ್ತೋತ್ರ. ಪ್ರಿಯರೇ, ಈ ಒಂದು ಸಮಯದಲ್ಲಿ ನಿಮಗೆ ಯಾರಿಗಾದ್ರೂ ನಿಮ್ಮ ದೇಹದಲ್ಲಿ ಅನಾರೋಗ್ಯ ಇದ್ದಿದೆ ಆದ್ರೆ, ಯಾವ ತರವಾದಂತ ಕಾಯಿಲೆ ಇದ್ದಿದೆ ಆದ್ರೆ, ಯಾವುದೇ ಬೇನೆ ಇದ್ದಿದೆ ಆದ್ರೆ, ನೀವು ಈ ಒಂದು ಸಂದರ್ಭದಲ್ಲಿ ನಿಮ್ಮ ಕರಗಳನ್ನು ಎತ್ತಿರಿ. ಅಥವಾ ನಿಮ್ಗೆ ಗೊತ್ತಿದ್ದರು ನಿಮಗೆ ಇದ್ದಿದ್ದೆ ಆದರೆ ಅವರಿಗೋಸ್ಕರ ಕೂಡ ನೀವು ನಿಮ್ಮ ಕೈಗಳನ್ನು ಎತ್ತಿರಿ. ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ದೇವ್ರ ವಾಕ್ಯ ಹೇಳ್ತದೆ, ಆತನ ಪ್ರಸನ್ನತೆ ಈ ಒಂದು ಸಂದರ್ಭದಲ್ಲಿ ಇದೆ. ಆತನ ಪ್ರಸನ್ನತೆ ಬಂದು ನಿಮ್ಮನ್ನು ಮುಟ್ಟುವಂತದ್ದಾಗಿದೆ. ಆ ಒಂದು ಪ್ರಸನ್ನತೆಯಲ್ಲಿ ಬಿಡುಗಡೆ ಉಂಟು. ಪ್ರಿಯರೇ, ಯಾರಾದ್ರೂ ನೀವು ಇದ್ದಿದ್ದೆ ಆದರೆ ನಿಮ್ಮ ಕರಗಳು ಎತ್ತಿರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ. ಸ್ತೋತ್ರ 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 ಕರ್ತನೆ. ತಂದೆಯಾದ ದೇವರೇ, ಮತ್ತೊಂದು ಆವೃತ್ತಿ ಯೇಸು ಕ್ರಿಸ್ತನ ನಾಮದ ಮುಂದೆ ನಾವು ಬರುವವರಾಗಿದ್ದೇವೆ ಕರ್ತನೆ. ಈ ಒಂದು ಸಂದರ್ಭದಲ್ಲಿ ಕರ್ತನೆ, ಸ್ವಸ್ಥತೆ ಪ್ರಾರ್ಥನೆ ಸಲುವಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿದ್ದೇವೆ ಕರ್ತನೆ. ಹೌದು ರಾಜ, ಈ ತರ ಕೈಗಳನ್ನು ನೀನು ನೋಡಿದ್ದಿ. ಆ ಒಂದು ಅಪ್ಪ ಕರ್ತನೆ, ಯಾವುದೇ ತರವಾದಂತ ಬೇನೆಗಳು ಅವರಲ್ಲಿ ಇದ್ದಿದ್ದೆ ಆದ್ರೆ ಯೇಸು ಕ್ರಿಸ್ತನ ಒಂದು ಬಾಸುಂಡೆಗಳಿಂದ ಅವರು ಗುಣ ಹೊಂದಿದ್ದಾರೆ ಕರ್ತನೆ. ನಿನ್ನ ವಾಕ್ಯ ಹೇಳ್ತದೆ ಕರ್ತನೆ, ಕೀರ್ತನೆಯಲ್ಲಿ ಕರ್ತನೆ, ದೀರ್ಘಾಯುಷ್ಯವನ್ನು ಕೊಟ್ಟು ನಮಗೆ ಅಪ್ಪ ಕರ್ತನೆ, ಹೌದು ರಾಜ, ಜೀವಿತವನ್ನು ಜೀವಿಸೋದಕ್ಕಾಗಿ ನೀನು ಕೃಪೆ ಕೊಡುವ ಆತನಾಗಿದೆ ಎಂಬುದಾಗಿ ನಮ್ಮ ವಾಕ್ಯ ಹೇಳ್ತಾ ಕರ್ತನೆ. ಆ ಒಂದು ಕೃಪೆಯ ಜೀವಿತ ಯೇಸು ಕ್ರಿಸ್ತನ ನಾಮದಲ್ಲಿ, ದೀರ್ಘಾಯುಷ್ಯದ ಜೀವಿತ ಯೇಸುವಿನ ನಾಮದಲ್ಲಿ ಮೇಲೆ ಬಿಡುಗಡೆ ಮಾಡುವವರಾಗಿದ್ದೇವೆ ಕರ್ತನೆ. ಓ ಸ್ತೋತ್ರ ಕರ್ತನೆ. ಎಲ್ಲಾ ಬೇನೆಗಳು, ಎಲ್ಲಾ ರೋಗಗಳು, ಹೌದು ರಾಜ, ನೀನು ಒಂದು ಶಿಲುಬೆ ಮೇಲೆ ಹೊತ್ತುಕೊಂಡು ಸತ್ತು ಹೂಣಲ್ಪಟ್ಟು ತಿರುಗಿ ಮೂರನೇ ದಿನ ಎದ್ದಿದ್ದೆ ಎಂಬುದಾಗಿ ನಾವು ನಂಬಿದ್ದೇವೆ ಕರ್ತನೆ. ಆ ಒಂದು ನಂಬಿಕೆ ಯೇಸು ಕ್ರಿಸ್ತನ ನಾಮದ ಮುಖಾಂತರ ಆ ಒಂದು ಪ್ರತಿಯೊಬ್ಬರ ಮೇಲೆ ಬಿಡುಗಡೆ ಮಾಡುವವರಾಗಿದ್ದೇವೆ ಕರ್ತನೆ. ಪ್ರತಿಯೊಂದು ಬೇನೆಗಳು ಯೇಸುವಿನ ನಾಮದಲ್ಲಿ ಅದು ಮೊಳಕಾಲು ಊರಲ್ಪಡ್ತದೆ ಕರ್ತನೆ. ಯಾಕೆಂದ್ರೆ ನಿನ್ನ ಮುಂದೆ ಪ್ರತಿಯೊಂದೊಂದು ಕರ್ತನೆ, ಭೂಮಿ ಮೇಲಿರುವಂತದ್ದು, ಆಕಾಶದಲ್ಲಿರ್ತಕ್ಕಂಥದ್ದು, ಮತ್ತಪ್ಪ ಕರ್ತನೆ ಭೂಮಿಯ ತೆಳಗಿರುವಂತದ್ದು ಪ್ರತಿಯೊಂದು ನಿನ್ನ ಮುಂದೆ ಮೊಳಕಾಲು ಊರಲ್ಪಡಬೇಕು ಕರ್ತನೆ. ನೀನು ನಿಜವಾದ ರಕ್ಷಕನೆಂಬುದಾಗಿ ಅವರು ಯೇಸು ಕ್ರಿಸ್ತನ ನಾಮದ ಮುಖಾಂತರ ಗುಣ ಹೊಂದಿದ್ದಾರೆ ಕರ್ತನೆ. ಓ ಸ್ತೋತ್ರ ಕರ್ತನೆ. ನಮ್ಮ ಅನ್ನಪಾನಗಳನ್ನು ನೀನು ಆಶೀರ್ವಾದ ಮಾಡಿದಿ ಕರ್ತನೆ. ನಮ್ಮ ಕುಟುಂಬದಲ್ಲಿ ಕರ್ತನೆ ಒಬ್ಬರು ಕೂಡ ಕಾಯಿಲೆಯಿಂದ ಬೀಳುವುದಿಲ್ಲ ಕರ್ತನೆ. ನಮ್ಮ ಸಭಿಕರ ಒಂದು ಕುಟುಂಬದಲ್ಲಿ ಕರ್ತನೆ ಒಬ್ಬರು ಕೂಡ ಕಾಯಿಲೆಯಿಂದ ಬೀಳುವುದಿಲ್ಲ ಕರ್ತನೆ. ಗರ್ಭಸ್ರಾವವಾಗಲಿ ಬಂಜರಿತನವಾಗಲಿ ಕರ್ತನೆ ನಮ್ಮ ಒಂದು ಸಭೆಯ ಒಂದು ಜೀವಿತದಲ್ಲಿ ಇರುವುದಿಲ್ಲ. ಅದನ್ನು ಯೇಸು ಕ್ರಿಸ್ತನ ಒಂದು ಕರ್ತನೆ ಹೆಸರಿನ ಮುಖಾಂತರ ನಾಶ ಮಾಡುವನಾಗಿದ್ದೇನೆ ಕರ್ತನೆ. ಒಂದು ಸಂದರ್ಭದಲ್ಲಿ ಕರ್ತನೆ ನೀನು ಗುಣ ಮಾಡಿದ್ದಿ ಕರ್ತನೆ. ಎತ್ತಿರ್ತಕ್ಕಂಥ ಕೈಗಳನ್ನು ಕರ್ತನೆ ನೀನು ಕರ್ತನೆ ಮುಟ್ಟಿ ಅವರಿಗೆ ಸ್ವಸ್ಥತೆ ಮಾಡಿದ್ದಿ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಯಾಕೆಂದ್ರೆ ದೇವರ ನಂಬಿಕೆ ನಮ್ಮಲ್ಲಿ ಉಂಟು ಪ್ರಿಯರೇ. ಓ ಸ್ತೋತ್ರ ಕರ್ತನೆ. ಆ ನಂಬಿಕೆಯ ಮುಖಾಂತರ ನಾನು ಈ ಪ್ರಾರ್ಥನೆ ಯೇಸು ಕ್ರಿಸ್ತನ ನಾಮದ ಮುಖಾಂತರ ಬೇಡಿ ಹೊಂದಿದ್ದೇನೆ ಜೀವನ ತಂದೆಯೇ. ಆಮೆನ್, ಆಮೆನ್. Hallelujah. Hallelujah. We greet you all in the precious name of our Lord and Savior Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೊದಲ ನಾಮದಲ್ಲಿ ನಿಮ್ಮೆಲ್ಲರಿಗೆ ಶುಭಾಶಯ ತಿಳಿಸ್ತೇನೆ. Sundays I started a new teaching. Long life is God's will for you. ಪ್ರತಿ ಭಾನುವಾರ ನಾನು ಹೊಸ ಬೋಧನೆಯನ್ನು ಪ್ರಾರಂಭಿಸಿದ್ದೇನೆ. ಅದೇನೆಂದರೆ ದೀರ್ಘಾಯುಷ್ಯವು ನಿಮಗಾಗಿರುವಂತಹ ದೇವರ ಚಿತ್ತವಾಗಿದೆ. The whole world is gripped with fear. ಪೂರ್ಣ ಲೋಕದಲ್ಲೆಲ್ಲ ಭಯದಿಂದ ತುಂಬಿಕೊಳ್ಳಲ್ಪಟ್ಟಿದೆ. But the Bible promises you long life. ಆದ್ರೆ ಬೈಬಲ್ ನಿಮಗೆ ದೀರ್ಘಾಯುಷ್ಯವನ್ನು ಅದು ವಾಗ್ದಾನ ಮಾಡ್ತದೆ. And you are going to have it by the grace of God. ಮತ್ತು ನೀವು ಅದರ ದೇವರ ಕೃಪೆಯಿಂದ ಹೊಂದಿಕೊಳ್ಳುವಂತದ್ದಾಗಿದೆ. Hallelujah. Hallelujah. Long life, the grace of the Lord has provided for us. ಈ ದೀರ್ಘಾಯುಷ್ಯವನ್ನು ದೇವರ ಕೃಪೆಯು ನಮಗೆ ಕೊಟ್ಟಿದೆ. Whatever grace has provided, we have to take it by faith. ಕೃಪೆಯು ನಮಗೆ ಏನೆಲ್ಲ ಕೊಟ್ಟಿದೆಯೋ ನಾವು ಅವುಗಳನ್ನು ನಂಬಿಕೆಯಿಂದ ತೆಗೆದುಕೊಳ್ಳಬೇಕು. So I am teaching on faith. ನಾನು ನಂಬಿಕೆ ವಿಷಯವಾಗಿ ಕಲಿಸ್ತಾ ಇದ್ದೇನೆ. You don't need faith. ನಿಮಗೆ ನಂಬಿಕೆ ಬೇಕಾಗಿಲ್ಲ. You have faith. ನಿಮ್ಮಲ್ಲಿ ನಂಬಿಕೆ ಇದೆ. You have a supernatural faith. ನಿಮ್ಮ ಒಳಗಡೆ ಅಸಾಧಾರಣವಾದ ನಂಬಿಕೆ ಇದೆ. Now I am teaching you how you can activate your faith.
ಈಗ ನಾನು ಕಲಿಸಿಕೊಡ್ತಾ ಇದ್ದೇನೆ ಈ ನಂಬಿಕೆಯನ್ನು ಹೇಗೆ ಕಾರ್ಯದಲ್ಲಿ ತರುವುದು, how to work out your faith. ಈ ನಂಬಿಕೆಯನ್ನು ಹೇಗೆ ಕಾರ್ಯರೂಪದಲ್ಲಿ ತರುವುದು. Hallelujah. Hallelujah. Some people don't understand. They say, Lord, increase my faith. ಮತ್ತು ಕೆಲವೊಬ್ಬರಿಗೆ ಇದು ಅರ್ಥ ಆಗುವುದಿಲ್ಲ. ಕೆಲವೊಬ್ಬರು ಪ್ರಾರ್ಥನೆ ಮಾಡ್ತಾರೆ, ದೇವರೇ ನನ್ನ ನಂಬಿಕೆಯನ್ನು ಹೆಚ್ಚು ಮಾಡು. Your faith is already there. It is perfect. ನಿಮ್ಮ ನಂಬಿಕೆ ಪರಿಪೂರ್ಣವಾಗಿ ಇದೆ. Now let's learn how to activate it. ಈಗ ನಾವು ಕಲಿಯೋಣ ಈ ನಂಬಿಕೆಯನ್ನು ಹೇಗೆ ಕಾರ್ಯದಲ್ಲಿ ತರುವುದು. The first step to activate your faith is you should have a hope. ಮತ್ತು ಈ ನಂಬಿಕೆಯನ್ನು ಕಾರ್ಯ ತರುವಂತ ಮೊದಲನೇ ಒಂದು ಹೆಜ್ಜೆ ಏನೆಂದರೆ ನಿಮ್ಮಲ್ಲಿ ನಿರೀಕ್ಷೆ ಇರಬೇಕು. Faith is a substance of the things hoped for. ನಾವು ನಿರೀಕ್ಷಿಸುವ ವಿಷಯಗಳು ಇದೆ ಎಂಬುದಾಗಿ ಇರುವಂತ ವಸ್ತುವೇ ನಂಬಿಕೆಯಾಗಿದೆ. If you have to operate faith, you need a hope. ನೀವು ನಂಬಿಕೆಯಲ್ಲಿ ಕಾರ್ಯ ಮಾಡಬೇಕಾದ್ರೆ ನಿಮಗೆ ನಿರೀಕ್ಷೆ ಬೇಕು. And you receive hope through the word of God. ಈ ನಿರೀಕ್ಷೆಯು ನಮಗೆ ದೇವರ ವಾಕ್ಯದ ಮೂಲಕ ನಮಗೆ ಸಿಗ್ತದೆ. Romans 15:4 says it. ರೋಮ 15:4 ವಚನ ಹೇಳ್ತದೆ. So for my teaching, I have used another term, dream. ಮತ್ತು ಈ ನಿರೀಕ್ಷೆಗೆ ಬದಲಾಗಿ ನಾನು ಇನ್ನೊಂದು ಪದವನ್ನು ಉಪಯೋಗಿಸ್ತಾ ಇದ್ದೇನೆ ನನ್ನ ಬೋಧನೆಗಾಗಿ, ಅದು ಕನಸು ಎಂಬುದಾಗಿ. You should have a dream. ನಿಮ್ಮಲ್ಲಿ ಕನಸಿರಬೇಕು. When I started a teaching, I thought I'll stick only to health, sickness free and long life. ಮತ್ತು ನಾನು ಪ್ರಾರಂಭದಲ್ಲಿ ಇದನ್ನು ಪ್ರಾರಂಭ ಮಾಡಿದಾಗ ನಾನು ಅನ್ಕೊಂಡೆ ಕೇವಲ ಆರೋಗ್ಯದ ಬಗ್ಗೆ ಮತ್ತು ದೀರ್ಘಾಯುಷ್ಯದ ಬಗ್ಗೆ ಮಾತ್ರ ತಿಳಿಸ್ತೇನೆ ಎಂಬುದಾಗಿ. But I felt it will be incomplete if I don't teach you the all aspects of long life. ಮತ್ತು ಈ ಒಂದು ದೀರ್ಘಾಯುಷ್ಯನ ಎಲ್ಲಾ ಭಾಗಗಳನ್ನು ನಾನು ಮುಟ್ಟದೇ ಇದ್ದರೆ ನನ್ನ ಒಂದು ಬೋಧನೆ ಅದು ಪರಿಪೂರ್ಣವಾಗಿರುವುದಿಲ್ಲ. I have given you a lot of promises for long life. ದೀರ್ಘಾಯುಷ್ಯನ ಬಗ್ಗೆ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದೇನೆ. I keep telling people, write down the quotations, talk with each other in the family. ಮತ್ತು ನಾನು ಜನರಿಗೆ ಹೇಳ್ತಾ ಇದ್ದೇನೆ, ನೀವು ಎಲ್ಲ ಕೊಟೇಶನ್ ಬರೆದುಕೊಳ್ಳ್ರಿ ಮತ್ತು ನಿಮ್ಮ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರಿಗೆ ನೀವು ಮಾತಾಡ್ರಿ ಎಂಬುದಾಗಿ. Because these promises should become your dream. ಯಾಕಂದ್ರೆ ಈ ವಾಗ್ದಾನಗಳು ನಿಮ್ಮ ಕನಸುಗಳಾಗಿರಬೇಕು. If your dream is right, then your faith will work. ನಿಮ್ಮ ಕನಸುಗಳು ಸರಿಯಾಗಿ ಮಾಡಲ್ಪಟ್ರೆ ನಿಮ್ಮ ನಂಬಿಕೆ ಕಾರ್ಯ ಮಾಡ್ತದೆ. Many Christians struggle in life because their dream is not there. There is no proper dream. ಮತ್ತು ಅನೇಕ ಕ್ರೈಸ್ತರು ಜೀವಿತದಲ್ಲಿ ಕಷ್ಟ ಪಡ್ತಾ ಇರ್ತಾರೆ. ಯಾಕಂದ್ರೆ ಅವರ ಜೀವಿತದಲ್ಲಿ ಇರುವಂತ ಕನಸುಗಳು ಸರಿಯಾಗಿಲ್ಲ. They are unable to live in God's standard, the way in which God wants to live, in health and wealth, because the dream is not right. ದೇವರು ಬಯಸುವಂತ ಮಟ್ಟದಲ್ಲಿ ಅವರು ಆರೋಗ್ಯದಲ್ಲಿ ಮತ್ತು ಅಭಿವೃದ್ಧಿಯಲ್ಲಿ ಜೀವಿಸ್ತಾ ಇಲ್ಲ. ಯಾಕಂದ್ರೆ ಅವರ ಕನಸುಗಳು ಸರಿಯಾಗಿಲ್ಲ. Bible teaches us we should have a dream that when we worship as a family, God blesses our food and water, remove the sickness away from us. ಮತ್ತು ಬೈಬಲ್ ನಮಗೆ ಕನಸುಗಳ ಬಗ್ಗೆ ಕಲಿಸ್ತದೆ ಮತ್ತು ದೇವರ ವಾಕ್ಯ ಹೇಳ್ತದೆ ನಾವು ಆತನನ್ನು ಆರಾಧಿಸುವಾಗ ದೇವರು ನಮ್ಮ ಅನ್ನಪಾನಗಳನ್ನು ಆಶೀರ್ವಾದ ಮಾಡಿ ನಮ್ಮಿಂದ ರೋಗ ದೂರ ತೆಗೆದುಕೊಂಡು ಹೋಗುವನು ಎಂಬುದಾಗಿ. We should start dreaming like this. ನೀವು ಈ ರೀತಿ ಕನಸು ಕಾಣಬೇಕು. Myself, my wife, my children, we are going to worship the Lord. ನಾನು ನನ್ನ ಹೆಂಡತಿ ಮಕ್ಕಳು ನಾವು ದೇವರಿಗೆ ಆರಾಧನೆ ಮಾಡ್ತೇವೆ. When we worship, every sickness is removed from our family. ನಾವು ಆತನಿಗೆ ಆರಾಧಿಸುವಾಗ ನಮ್ಮ ಮನೆಯಿಂದ ಎಲ್ಲಾ ರೋಗಗಳು ತೆಗೆಯಲ್ಪಡ್ತವೆ. God removes every sickness. No one will fall sick in my family. ಮತ್ತು ದೇವರು ಎಲ್ಲಾ ರೋಗಗಳನ್ನು ತೆಗೆದಾಗ ನಮ್ಮ ಕುಟುಂಬದಲ್ಲಿ ಯಾವ ಸದಸ್ಯರು ರೋಗದಲ್ಲಿ ಬೀಳುವುದಿಲ್ಲ. Even our children will not fall sick. ನಮ್ಮ ಮಕ್ಕಳು ಸಹ ರೋಗದಲ್ಲಿ ಬೀಳುವುದಿಲ್ಲ. And no one will be barren in our family. ಮತ್ತು ನಮ್ಮ ಮನೆಯಲ್ಲಿ ಯಾರು ಬಂಜೆಯಾಗಿರುವುದಿಲ್ಲ. No one will have a miscarriage in our family. ಮತ್ತು ನಮ್ಮ ಮನೆಯಲ್ಲಿ ಯಾರಿಗೂ ಗರ್ಭಸ್ರಾವ ಉಂಟಾಗುವುದಿಲ್ಲ. All will have a long life. ಮತ್ತು ಪ್ರತಿಯೊಬ್ಬರು ದೀರ್ಘಾಯುಷ್ಯವಾಗಿ ಜೀವಿಸ್ತಾರೆ. Keep dreaming. ಇದನ್ನು ಕನಸು ಕಾಣ್ತಾ ಇರಿ. And the Bible says, ಮತ್ತು ಬೈಬಲ್ ಹೇಳ್ತದೆ when you read the word and practice it, ದೇವರ ವಾಕ್ಯವನ್ನು ಓದಿ ಅದರಂತೆ ಕೈಕೊಂಡು ನಡೆಯುವಾಗ this is very simple. ಇವು ಬಹಳ ಸುಲಭವಾಗಿವೆ. We all read Bible. ನಾವೆಲ್ಲರೂ ಬೈಬಲ್ ಓದ್ತೇವೆ. But it should be our dream. ಆದ್ರೆ ಇದು ನಮ್ಮ ಕನಸಾಗಿರ್ಬೇಕು. When we daily read the Bible and just do what it says, everything will go well with you.
ನಾವು ದಿನಾಲೂ ಬೈಬಲ್ ಓದಿ ಮತ್ತು ಆ ವಾಕ್ಯವು ಹೇಳುವಂತೆ ನಾವು ಕೈಕೊಂಡು ನಡೆದಾಗ ನಮ್ಮ ಜೀವಿತದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ. And everything will go well with your children. ಮತ್ತು ಎಲ್ಲವೂ ನಿಮ್ಮ ಮಕ್ಕಳೊಟ್ಟಿಗೆ ಚೆನ್ನಾಗಿ ನಡೆಯುತ್ತದೆ. Hallelujah. Hallelujah. And you can prolong your days. ಮತ್ತು ನಿಮ್ಮ ಜೀವಿತದ ದಿನಗಳನ್ನು ಹೆಚ್ಚು ಮಾಡಿಕೊಳ್ಳಬಹುದು. Some people come and most of the time I get a prayer request. ಮತ್ತು ಅನೇಕ ಸಾರಿ ನನಗೆ ಪ್ರಾರ್ಥನೆ ಮನವಿಗಳು ಬರ್ತವೆ. Their prayer request is pray for my son, pray for my daughter. ಅವರ ಪ್ರಾರ್ಥನೆ ಮನವಿಗಳೆಂದರೆ ನನ್ನ ಮಗನಿಗಾಗಿ ಪ್ರಾರ್ಥಿಸು, ನನ್ನ ಮಗಳಿಗಾಗಿ ಪ್ರಾರ್ಥಿಸು. I am worried about their future. ಅವರ ಭವಿಷ್ಯತ್ತಿನ ಬಗ್ಗೆ ನನಗೆ ಚಿಂತೆ ಇದೆ. No need to worry. ಚಿಂತೆ ಮಾಡುವುದು ಬೇಕಾಗಿಲ್ಲ. You should have a dream. ನಿಮ್ಮಲ್ಲಿ ಕನಸಿರಬೇಕು. You read the Bible daily. ನೀವು ದಿನಾಲು ಬೈಬಲ್ ಓದಿರಿ, You practice it. ಅದನ್ನು ಕೈಕೊಂಡು ನಡೆಯಿರಿ. Everything will go well with your children. ನಿಮ್ಮ ಮಕ್ಕಳ ಜೀವಿತದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತದೆ. Hallelujah. Hallelujah. And you are not going to in the old age you are not going to be sick, you are not going to be bedridden, you are not going to be with a walking stick. ಮತ್ತು ನಿಮಗೆ ವಯಸ್ಸಾದಾಗ ನೀವು ರೋಗದಲ್ಲಿ ಬೀಳುವುದಿಲ್ಲ ಮತ್ತು ಹಾಸಿಗೆ ಮೇಲೆ ಮಲಗಿಕೊಂಡೇ ಇರುವುದಿಲ್ಲ, ಕಟ್ಟಿಗೆ ಹಿಡಿದುಕೊಂಡು ನಡೆಯುವುದಿಲ್ಲ. You will live more than 120 years. 120 ವರ್ಷಗಳಿಗಿಂತ ಹೆಚ್ಚಾಗಿ ನೀವು ಜೀವನ ಮಾಡ್ತೀರಿ. Because the spirit of the Lord was risen, the dead body of Jesus is inside you. ಯಾಕಂದ್ರೆ ಯೇಸು ಕ್ರಿಸ್ತನನ್ನು ಸತ್ತವರೊಳಗೆ ಎಬ್ಬಿಸಿದ ಆತ್ಮನು ನಿಮ್ಮ ಒಳಗಡೆ ಇದ್ದಾನೆ. Every day you will quicken your mortal body. ಪ್ರತಿ ದಿನ ಸಾಯುವಂತೆ ನಿಮ್ಮ ದೇಹಕ್ಕೆ ಜೀವವನ್ನು ಕೊಡ್ತಾ ಹೋಗ್ತಾನೆ. Every day your youth is renewed like an eagle. ಪ್ರತಿ ದಿನವೂ ನಿಮ್ಮ ಯೌವನವು ಅದ್ದಿಗೆ ಬರುವಂತೆ ತಿರುಗಿ ಬರಮಾಡಲ್ಪಡುತ್ತದೆ. It should not be you heard the message once and forget. Every day you should think about it, you should dream about it. ಮತ್ತು ಒಂದು ಸಾರಿ ದೇವರ ವಾಕ್ಯವನ್ನು ಕೇಳಿ ನೀವು ಮರೆತು ಬಿಡುವಂತದ್ದಲ್ಲ, ಇದು ಪ್ರತಿ ದಿನವೂ ಅದನ್ನು ಯೋಚನೆ ಮಾಡುವಂತದ್ದಾಗಿದೆ. Hallelujah. Hallelujah. You will have a good wealth. ನಿಮಗೆ ಒಳ್ಳೆ ಅಭಿವೃದ್ಧಿ ಇರ್ತದೆ. You will have wife and children. ನಿಮಗೆ ಹೆಂಡತಿ ಮಕ್ಕಳಿರ್ತಾರೆ. You will see children's children. ನಿಮ್ಮ ಮಕ್ಕಳ ಮಕ್ಕಳನ್ನು ನೋಡ್ತೀರಿ. You will have houses. ನಿಮಗೆ ಮನೆಗಳಿರ್ತವೆ. More than 100 houses. 100 ಮನೆಗಳಿಗಿಂತ All ಹೆಚ್ಚಾಗಿರ್ತದೆ. these promises what I gave is very important. ನಾನು ಕೊಟ್ಟಿರುವಂತ ಈ ಎಲ್ಲಾ ವಾಗ್ದಾನಗಳು ಬಹಳ ಪ್ರಾಮುಖ್ಯವಾಗಿವೆ. Usually when what do we dream? We dream somebody who is better than us, whom we see with our eyes. ಮತ್ತು ಸಾಮಾನ್ಯವಾಗಿ ನಾವು ಕನಸು ಹೇಗೆ ಕಾಣ್ತೇವೆ ಅಂದ್ರೆ ನಮಗಿಂತಲೂ ಯಾರು ಉತ್ತಮರಾಗಿದ್ದಾರೋ ಅವರನ್ನು ನೋಡಿ ನಾವು ಕನಸುಗಳು ಕಾಣ್ತೇವೆ. Or we dream, what we see in television somewhere, what we see, we dream it. Movie stars, we see what we see, we dream. ಮತ್ತು ನಾವು ಟಿವಿಗಳಲ್ಲಿ ಅಥವಾ ಮತ್ತು ಎಲ್ಲ ಒಂದು ಹೀರೋ ಹೀರೋಯಿನ್ಗಳು ಅವರುಗಳನ್ನು ನೋಡಿ ನಾವು ಕನಸು ಕಾಣ್ತೇವೆ. I am not telling you to do that. ನಾವು ಅದನ್ನು ಕನಸು ಕಾಣುವುದಾಗಿ ಹೇಳ್ತಾ I ಇಲ್ಲ. am telling dream the promises of God. ನಾನು ದೇವರ ವಾಗ್ದಾನಗಳನ್ನು ಕನಸು ಕಾಣ್ರಿ ಎಂಬುದಾಗಿ ಹೇಳ್ತಾ Because ಇದ್ದೇನೆ. the one who promised is faithful to fulfill it in your life. ಯಾಕಂದ್ರೆ ಯಾರು ವಾಗ್ದಾನ ಮಾಡಿದ್ದಾನೋ ನಿಮ್ಮ ಜೀವಿತದಲ್ಲಿ ಅದನ್ನು ನೆರವೇರಿಸುವುದಕ್ಕಾಗಿ ನಂಬಿಗಸ್ತನಾಗಿದ್ದಾನೆ. Why God should give you good health? ಯಾಕೆ ದೇವರು ನಿಮಗೆ ಒಳ್ಳೆ ಆರೋಗ್ಯವನ್ನು ಕೊಡಬೇಕು? Why God should give you money in your hand? ಯಾಕೆ ನಿಮ್ಮ ಕೈಯಲ್ಲಿ ದೇವರ ಹಣವನ್ನು ಕೊಡಬೇಕು? If you know the purpose, then you will agree with me. ನಿಮಗೆ ಉದ್ದೇಶ ಗೊತ್ತಾಗುವುದಾದ್ರೆ ನೀವು ನನ್ನೊಟ್ಟಿಗೆ ಒಪ್ಪಿಕೊಳ್ತೀರಿ. What is the purpose of your life? ನಿಮ್ಮ ಜೀವಿತದ ಉದ್ದೇಶವೇನಾಗಿದೆ? Turn your Bible to book of Ecclesiastes, 3rd chapter, verse 12. ನಿಮ್ಮ ಬೈಬಲ್ ಅನ್ನು ಪ್ರಸಂಗಿಗೆ ತಿರುಗಿಸಿರಿ. ಪ್ರಸಂಗಿ 3ನೇ ಅಧ್ಯಾಯ 12ನೇ ವಚನ. Ecclesiastes, 3rd chapter, verse 12. ಪ್ರಸಂಗಿ 3ನೇ ಅಧ್ಯಾಯ 12ನೇ ವಚನ. I know that there is no good in them, but for a man to rejoice and to do good in his life. ಮನುಷ್ಯರು ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಸುಖವನ್ನು ಅನುಭವಿಸುವುದಕ್ಕಿಂತಲೂ ಇನ್ನೇನು ಅವರಿಗೆ ಮೇಲಿಲ್ಲವೆಂದು ನಾನು ಗ್ರಹಿಸಿದ್ದೇನೆ. Hallelujah. Hallelujah. Last week you have seen this scripture. ನಾವು ಕಳೆದ ವಾರ ಈ ವಾಕ್ಯವನ್ನು ನೋಡಿಕೊಂಡಿದ್ದೇವೆ. There is a two purpose. ಅಲ್ಲಿ 2 ಉದ್ದೇಶವಿದೆ. Number 1, you should rejoice. ಮೊದಲನೇದಾಗಿ ನೀವು ಸಂತೋಷವುಳ್ಳವರಾಗಿರಬೇಕು. And second, you have to do good. ಮತ್ತು ಎರಡನೇದಾಗಿ ನೀವು ಒಳ್ಳೆ ಕಾರ್ಯವನ್ನು ಮಾಡಬೇಕು. And so much blessing will be there. Bible says you will not have time. You will just keep on rejoicing. You will become old. ಮತ್ತು ಎಷ್ಟೋ ಆಶೀರ್ವಾದಗಳಿರ್ತದೆ, ಬೈಬಲ್ ಹೇಳ್ತದೆ. ಮತ್ತು ಅವುಗಳನ್ನು ನೋಡ್ತಾ ನಿಮಗೆ ಸಮಯನೇ ಗೊತ್ತಾಗಲ್ಲ, ನೀವು ಸಂತೋಷಗೊಳ್ತಾ ಹೋಗ್ತೀರಿ ಮತ್ತು ನಿಮ್ಮ ಜೀವಿತವೇ ಆಗ್ತದೆ. God, why rejoicing? Doing good is okay for me because I am doing ministry.
Why this joy, joy, joy? Why it is so much? ಮತ್ತು ನಾನು ಅನ್ಕೊಳ್ತಾ ಇದ್ದೆ, ದೇವರೇ ಉದ್ದೇಶವನ್ನು ಮಾಡುವುದು ಅದು ಪರವಾಗಿಲ್ಲ, ನಾನು ಸಹ ಸೇವೆಯನ್ನು ಮಾಡ್ತೇನೆ, ಯಾಕೆ ಈ ಸಂತೋಷ ಪಡುವುದು, ಉಲ್ಲಾಸ ಪಡುವುದು ಎಂಬುದಾಗಿ ನಾನು ನೋಡ್ತಾ ಇದ್ದೆ. God is the one who created our body. ದೇವರು ನಮ್ಮ ದೇಹವನ್ನು ಸೃಷ್ಟಿ ಮಾಡಿದಾತನಾಗಿದ್ದಾನೆ. Hallelujah. Hallelujah. Turn your Bible to Proverbs 17th chapter, ಜ್ಞಾನೋಕ್ತಿಗಳು 17ನೇ ಅಧ್ಯಾಯಕ್ಕೆ ಬೈಬಲ್ ತಿರುಗಿಸಿರಿ. verse 22. 22ನೇ ವಚನ. 17th chapter, ಜ್ಞಾನೋಕ್ತಿಗಳು 17ನೇ ಅಧ್ಯಾಯ verse 22. 22ನೇ ವಚನ. A merry heart doeth good like a medicine, but a broken spirit drieth the bones. ಹರ್ಷ ಹೃದಯವು ಒಳ್ಳೆ ಔಷಧ, ಕುಗ್ಗಿದ ಮನದಿಂದ ಹೊಣಮೈ. Hallelujah. Hallelujah. A joyful heart does work like medicine. ಸಂತೋಷದಿಂದಿರುವಂತ ಹೃದಯ ಔಷಧಿಯಂತೆ ಕಾರ್ಯ ಮಾಡ್ತದೆ. You know, God wants you to fill you with so much blessings. You will be rejoicing, rejoicing, rejoicing. The joyful heart only will work like a medicine for you. It will protect you from all sickness. ದೇವರು ಇಷ್ಟು ಆಶೀರ್ವಾದಗಳನ್ನು ನಮಗೆ ಕೊಡ್ತಾನೆ. ಆ ಆಶೀರ್ವಾದಗಳನ್ನು ನೋಡ್ತಾ ಇರುವಾಗ ನಿಮ್ಮ ಹೃದಯ ಸಂತೋಷ ಪಡ್ತದೆ. ಆ ನಿಮ್ಮ ಹೃದಯದ ಸಂತೋಷವೇ ನಿಮಗೆ ಒಳ್ಳೆ ಆರೋಗ್ಯ ಆಗಿರ್ತದೆ ಮತ್ತು ಯಾವುದೇ ರೋಗ ಬರದಂತೆ ನೋಡ್ತದೆ. Hallelujah. Hallelujah. You should decide. ನೀವು ನಿರ್ಧಾರ ಮಾಡಬೇಕು, I am going to rejoice in the Lord. ನಾನು ದೇವರಲ್ಲಿ ಸಂತೋಷ ಪಡ್ತೇನೆ. That's why he says, even when you pray, no, God will answer it. When God answers, your joy will be full. ಅದಕ್ಕಾಗಿ ನೀವು ಪ್ರಾರ್ಥನೆ ಮಾಡುವಾಗ ದೇವರು ಅದಕ್ಕೆ ಉತ್ತರ ಕೊಡ್ತಾನೆ ಮತ್ತು ದೇವರು ಉತ್ತರ ಕೊಟ್ಟಾಗ ನೀವು ಸಂತೋಷವುಳ್ಳವರಾಗಿರ್ತೀರಿ. When that happiness bubbles out, when the joy comes out, oh God, it works like a medicine. ಮತ್ತು ಸಂತೋಷವದು ಅದು ಉಕ್ಕಿ ಹೊರಗಡೆ ಬರ್ತದೆ ಮತ್ತು ಆ ಸಂತೋಷವು ನಿಮಗೆ ಔಷಧಿಯಂತೆ ಕಾರ್ಯ ಮಾಡ್ತದೆ. When doctors prescribe medicine, we are very particular about it. ಮತ್ತು ಯಾವ್ದಾದ್ರೂ ಒಬ್ಬ ವೈದ್ಯನು ಆತನು ಯಾವುದೇ ಔಷಧವನ್ನು ಮಾತ್ರೆಯನ್ನು ಬರೆಯುವುದಾದ್ರೆ ನಾವು ಅದನ್ನು ಬಹಳ ಜಾಗೃತಿಯಿಂದ ನೋಡ್ತೇವೆ. Here God prescribes you medicine. ಇಲ್ಲಿ ದೇವರು ಕೂಡ ಅದನ್ನು ಔಷಧಿಯನ್ನು ಬರಿತಾ ಇದ್ದಾನೆ. A joyful heart does work like a medicine. ಹರ್ಷ ಹೃದಯವು ಒಳ್ಳೆ ಔಷಧಿಯಾಗಿದೆ. In this world, people, scientists, they took from here and they are having laughter therapy. ಮತ್ತು ಎಲ್ಲ ಲೋಕದ ಜನರು ಮತ್ತು ಎಲ್ಲ ವಿಜ್ಞಾನಿಗಳು ಅವರು ಈ ವಾಕ್ಯದ ತೆಗೆದುಕೊಂಡು ಅವರು ಅನೇಕ ನಗೆಗಳ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. Still, it's not permanent. ಆದ್ರೆ ಅದು ಇನ್ನು ಶಾಶ್ವತವಲ್ಲ. But this is permanent. ಆದ್ರೆ ಇದು ಶಾಶ್ವತವಾಗಿದೆ. Hallelujah. Hallelujah. How to know whether my heart is joyful or not? ನನ್ನ ಹೃದಯ ಸಂತೋಷವಾಗಿದೆ ಅಥವಾ ಇಲ್ವೋ ಎಂಬುದಾಗಿ ಹೇಗೆ ಗೊತ್ತಾಗುವುದು? Proverbs 15th chapter, verse 13. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 13ನೇ ವಚನ. Proverbs 15:13. ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 13ನೇ ವಚನ. A merry heart makes a cheerful countenance, but by sorrow of the heart the spirit is broken. ಹರ್ಷ ಹೃದಯದಿಂದ ಅಸನ್ಮುಖ, ಮನೋವ್ಯತೆಯಿಂದ ಆತ್ಮಭಂಗ. Hallelujah. Hallelujah. When the heart is joyful, there will be smile in the face. Happy will be, very happy will be. ಯಾವಾಗ ಹೃದಯವು ಅದು ಸಂತೋಷ ತುಂಬಿರ್ತದೋ ಅವರ ಮುಖ ಯಾವಾಗಲೂ ಮುಗುಳ್ನಗೆಯಿಂದ ತುಂಬಿರ್ತದೆ. Hallelujah. Hallelujah. You know, I came to Gulbarga to work 30 years back. 30 ವರ್ಷಗಳ ಹಿಂದೆ ನಾನು ಗುಲ್ಬರ್ಗಗೆ ಕೆಲಸ ಮಾಡಕ್ಕೆ ಬಂದಿದ್ದೆ. I had a few friends came with me from Tamil Nadu. ತಮಿಳುನಾಡಿಂದ ನನ್ನ ಕೆಲವು ಸ್ನೇಹಿತರು ನನ್ನೊಟ್ಟಿಗೆ ಬಂದಿದ್ದರು. We have every reason to complain and murmur. ನಮಗೆ ಗುಣಗುಟ್ಟುವುದಕ್ಕೆ ಎಲ್ಲಾ ಕಾರಣಗಳಿದ್ದವು. Food is not good. ಊಟ ಸರಿ ಇಲ್ಲ. Weather is not suiting. ಮತ್ತು ಇಲ್ಲಿರುವಂತ ವಾತಾವರಣ ಅದು ನಮಗೆ ಸರಿ ಹೋಗ್ತಾ ಇರಲಿಲ್ಲ. Language is a problem. ಭಾಷೆಯ ಸಮಸ್ಯೆಯಾಗಿತ್ತು. Always there will be grumbling and murmuring. ಯಾವಾಗಲೂ ಗುಣಗುಟ್ಟುವುದು. Because they came only to work. ಯಾಕಂದ್ರೆ ನಾವು ಕೆಲಸ ಮಾಡೋದಕ್ಕೆ ಮಾತ್ರ ಬಂದಿದ್ದೆವು. But I know I came here in the purpose of God. ಆದ್ರೆ ನನಗೆ ಗೊತ್ತಿತ್ತು ನಾನು ಇಲ್ಲಿ ಬಂದಿರುವಂತದ್ದು ದೇವರ ಉದ್ದೇಶವಾಗಿದೆ ಎಂಬುದಾಗಿ. Always I'll be rejoicing. ನನಗೆ ಯಾವಾಗಲೂ ಸಂತೋಷ ಪಡ್ತಾ ಇದ್ದೆ. They used to wonder, they said, how come we all struggle, you are smiling? ಮತ್ತು ನನ್ನ ಎಲ್ಲ ಸ್ನೇಹಿತರು ಹೇಳ್ತಾ ಇದ್ರು, ಇದು ಹೇಗೆ ಸಾಧ್ಯ, ನಾವೆಲ್ಲರೂ ಕಷ್ಟ ಪಡ್ತಾ ಇರುವಾಗ ನೀನು ಸಂತೋಷ ಪಡ್ತಾ ಇದ್ದೀಯಾ? It's a decision, my friend. ಇದು ನಾವು ತೆಗೆದುಕೊಳ್ಳುವಂತ ನಿರ್ಧಾರವಾಗಿದೆ ಸ್ನೇಹಿತರೆ. For children of God, ಮತ್ತು ನಾವು ದೇವರ ಮಕ್ಕಳಾಗಿರುವಾಗ the God's joy is there in our heart. ದೇವರ ಸಂತೋಷ ನಮ್ಮ ಹೃದಯದಲ್ಲಿ ಇದೆ. It is not you need a joy. ನಿಮಗೆ ಸಂತೋಷ ಬೇಕಾಗಿಲ್ಲ. It is there, it is fully loaded. ಅದು ಸಂಪೂರ್ಣವಾಗಿ ಹಾಕಲ್ಪಟ್ಟಿದೆ. It's like a
tank loaded with water. ಮತ್ತು ಆ ಟ್ಯಾಂಕ್ ನಲ್ಲಿ ನೀರಿನ ತುಂಬಿದ ಹಾಗೆ ಇದೆ. It is your decision to release it. ಮತ್ತು ಅದು ನಿಮ್ಮ ನಿರ್ಧಾರವಾಗಿದೆ ಅದನ್ನು ಬಿಡುಗಡೆ ಮಾಡುವಂತದ್ದು. You have a reason to grumble and cry. ಮತ್ತು ನಿಮಗೆ ಅಳುವುದಕ್ಕಾಗಿ ಗುಣಗುಟ್ಟುವುದಕ್ಕೆ ಅನೇಕ ಕಾರಣಗಳಿರಬಹುದು. But that is not going to work like a medicine. ಆದ್ರೆ ಅದು ಔಷಧಿಯಂತೆ ನಿಮಗೆ ಕಾರ್ಯ ಮಾಡುವುದಿಲ್ಲ. We want to live a long life. ನೀವು ದೀರ್ಘಾಯುಷ್ಯವಾಗಿ ಜೀವಿಸಬೇಕಾ? Sickness free life. ರೋಗವಿಲ್ಲದ ಜೀವಿತ ಜೀವಿಸಬೇಕಾ? Like Apostle Paul said in Philippians 4:4, you should tell, I will rejoice in the Lord, and again I will say rejoice. ಮತ್ತು ಅಪೊಸ್ತಲ ಪೌಲನು ಫಿಲಿಪ್ಪ 4ನೇ ವಚನದಲ್ಲಿ ಹೇಳುವಂತೆ, ನಾನು ಕರ್ತನಲ್ಲಿ ಯಾವಾಗಲೂ ಸಂತೋಷ ಪಡ್ತೇನೆ, ಮತ್ತೆ ತಿರುಗಿ ಹೇಳ್ತೇನೆ, ನಾನು ಕರ್ತನಲ್ಲಿ ಯಾವಾಗಲೂ ಸಂತೋಷ ಪಡ್ತೇನೆ. When he made the statement, he was in prison. ಮತ್ತು ಆತನು ಈ ಹೇಳಿಕೆಯನ್ನು ಮಾಡಿದಾಗ ಆತನು ಸೆರೆಮನೆಯಲ್ಲಿದ್ದನು. He was beaten. ಆತನು ಒಡೆಯಲ್ಪಟ್ಟವನಾಗಿದ್ದ. He was chained. ಮತ್ತು ಆತನಿಗೆ ಸರಪಳಿಗಳು ಹಾಕಿದ್ದರು. But he is telling the church, rejoice in the Lord, and again I say rejoice. ಆದ್ರೆ ಆತನು ಸಭೆಗೆ ಹೇಳ್ತಾನೆ, ನೀವು ಕರ್ತನಲ್ಲಿ ಸಂತೋಷ ಪಡಿರಿ, ಮತ್ತು ತಿರುಗಿ ಹೇಳ್ತೇನೆ, ಕರ್ತನಲ್ಲಿ ಸಂತೋಷ ಪಡಿರಿ. They are worried about him, but he is telling you rejoice. ಮತ್ತು ಅವರು ಆತನ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ, ಆದ್ರೆ ಆತನು ಹೇಳ್ತಾನೆ, ನೀವು ಸಂತೋಷ ಪಡಿರಿ ಎಂಬುದಾಗಿ. Today you check your heart, just pause for a minute. ಮತ್ತು ಇವತ್ತು ಒಂದು ನಿಮಿಷಕ್ಕಾಗಿ ನಿಮ್ಮ ಹೃದಯವನ್ನು ಪರೀಕ್ಷೆ ಮಾಡಿಕೊಳ್ಳಿರಿ. Are you rejoicing? ನೀವು ಸಂತೋಷ ಪಡ್ತಾ ಇದ್ದೀರಾ? Or are you doing anything which disturbs the joy in your life? ಅಥವಾ ನಿಮ್ಮ ಜೀವಿತದಲ್ಲಿ ಸಂತೋಷವನ್ನು ಒಂದು ಗೊಂದಲವನ್ನು ಉಂಟು ಮಾಡುವ ಯಾವುದೇ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ? If you lose your joy, it is going to disturb your wife, it is going to disturb your children. ನೀವು ಸಂತೋಷವನ್ನು ಕಳೆದುಕೊಳ್ಳುವುದಾದರೆ ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳ ಒಂದು ಅವರಿಗೆ ಗೊಂದಲವನ್ನು ಉಂಟಾಗ್ತದೆ. It's not going to help your health. ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. Rejoice. ಸಂತೋಷ ಪಡಿರಿ. Second, you have to do good. ಮತ್ತು ಎರಡನೇದಾಗಿ ನೀವು ಒಳ್ಳೆ ಕಾರ್ಯಗಳನ್ನು ಮಾಡಬೇಕು. This is very important subject. ಇದು ಬಹಳ ಪ್ರಾಮುಖ್ಯವಾದ ಒಂದು ಬೋಧನೆಯಾಗಿದೆ. I need lot of time to explain. ಇದನ್ನು ವಿವರಿಸುವುದಕ್ಕಾಗಿ ನನಗೆ ಹೆಚ್ಚಾದ ಸಮಯ ಬೇಕು. What good we should do? ಯಾವ ಒಳ್ಳೆ ಕಾರ್ಯಗಳು ನಾವು ಮಾಡಬೇಕು, That is very important. ಅದು ಬಹಳ ಪ್ರಾಮುಖ್ಯ. Bible says ಬೈಬಲ್ ಹೇಳ್ತದೆ in Ephesians 2:10. ಎಫೆಸದವರಿಗೆ 2ನೇ ಅಧ್ಯಾಯ 10ನೇ ವಚನದಲ್ಲಿ, I'll read it for you. Here Paul writes to the church. ಇಲ್ಲಿ ಪೌಲನು ಸಭೆಗೆ ಬರಿತಾ ಇದ್ದಾನೆ. So this is for born again believers. ಇದು ಹೊಸದಾಗಿ ಹುಟ್ಟಿರುವಂತ ವಿಶ್ವಾಸಿಗಳಿಗಾಗಿದೆ. For we are his workmanship, created in Christ Jesus unto good works, which God had before ordained that we should walk in them. ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. Hallelujah. ಹಾಲೆಲೂಯಾ. We are created in Christ Jesus to do good works. ನಾವು ಒಳ್ಳೆ ಕಾರ್ಯಗಳನ್ನು ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. Say in English, I am created in Christ Jesus to do good works. ನನ್ನಿಂದ ಹೇಳ್ರಿ, ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾನು ಸೃಷ್ಟಿಸಲ್ಪಟ್ಟಿದ್ದೇನೆ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ. This good works you are not going to decide. ಈ ಸತ್ಕಾರ್ಯಗಳು, ಒಳ್ಳೆ ಕಾರ್ಯಗಳು ನೀವು ಏನ್ ಮಾಡ್ಬೇಕೆಂಬುದಾಗಿ ನಿರ್ಧಾರ ಮಾಡುವಂತದ್ದಲ್ಲ. Our Father has decided what good works you have to do before the foundation of this world. ಮತ್ತು ನಮ್ಮ ತಂದೆಯಾದ ದೇವರು ಈ ಲೋಕದ ಅಸ್ತಿವಾರವನ್ನು ಹಾಕುವುದಕ್ಕಿಂತ ಮೊದಲೇ ಯಾವ ಒಳ್ಳೆ ಕಾರ್ಯಗಳು ನೀವು ಮಾಡಬೇಕೆಂಬುದಾಗಿ ಆತನು ನಿರ್ಧರಿಸಿದ್ದಾನೆ. Before he created the world, he thought about you. ಮತ್ತು ಲೋಕವನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆನೆ ನಿನ್ನ ಬಗ್ಗೆ ಯೋಚನೆ ಮಾಡಿದ್ದಾನೆ. When you come to earth, what good work you will do? ನೀನು ಈ ಭೂಮಿಗೆ ಬಂದಾಗ ಯಾವ ಒಳ್ಳೆ ಕಾರ್ಯಗಳು ಮಾಡಬೇಕು. And that is the purpose you are created in Christ Jesus. ಮತ್ತು ಅದೇ ಉದ್ದೇಶಕ್ಕಾಗಿ ನೀನು ಯೇಸು ಕ್ರಿಸ್ತನಲ್ಲಿ ಸೃಷ್ಟಿ ಮಾಡಲ್ಪಟ್ಟಿದ್ದೀಯಾ. Meaning is when you are born again with the purpose to do good works. ಮತ್ತು ಅದರ ಅರ್ಥ ಏನೆಂದರೆ, ನೀನು ಯಾವಾಗ ಹೊಸದಾಗಿ ಹುಟ್ಟಿದ್ದೀಯಾ, ಆ ಹೊಸದಾಗಿ ಹುಟ್ಟಿದಂದಿನಿಂದ ಒಳ್ಳೆ ಕಾರ್ಯಗಳಿಗಾಗಿ ನೀವು ಮಾಡುವುದಕ್ಕಾಗಿ ನೀವು ಹುಟ್ಟಲ್ಪಟ್ಟಿದ್ದಿ. Now let me explain. ಈಗ ನಾನು ವಿವರಿಸ್ತೇನೆ. How to know what is my good work? ಈಗ ನನ್ನ ಒಳ್ಳೆ ಕಾರ್ಯಗಳು ಯಾವುದು ಎಂಬುದಾಗಿ ಹೇಗೆ ತಿಳಿದುಕೊಳ್ಳುವುದು? In the early stage, I used to think good works means everybody should resign their job,
come for full-time ministry. ಮತ್ತು ಪ್ರಾರಂಭದ ದಿನಗಳಲ್ಲಿ ನಾನು ಅನ್ಕೊಳ್ತಾ ಇದ್ದೆ, ಒಳ್ಳೆ ಕಾರ್ಯಗಳು ಅಂದ್ರೆ ನಾವು ಎಲ್ಲ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಎಲ್ಲರೂ ದೇವರ ಸೇವೆಗೆ ಬರಬೇಕು. Because that is what we were taught. ಯಾಕಂದ್ರೆ ಅದನ್ನೇ ನಾವು ಕಲಿಸಲ್ಪಟ್ಟಿದ್ದೇವೆ. Every conference when we go, they will tell, resign your job, come for full-time ministry. ಪ್ರತಿ ಸಮ್ಮೇಳನಕ್ಕೆ ನಾವು ಹೋಗಿ ಹಾಜರಾಗುವಾಗ ಅವ್ರು ಹೇಳ್ತಾರೆ, ನಿಮ್ಮ ಕೆಲಸಕ್ಕೆ ರಾಜೀನಾಮೆ ಮಾಡಿ ನೀವು ಪೂರ್ಣ ಸೇವೆಗೆ ಬನ್ರಿ. And they used to call that is achievement. ಮತ್ತು ಅವರು ಅದನ್ನು ಸಾಧನೆಯಾಗಿ ಹೇಳ್ತಾರೆ. This conference 10 people have come for full-time ministry. ಈ ಸಮ್ಮೇಳನದಲ್ಲಿ 10 ಜನರು ಪೂರ್ಣ ಸೇವೆಗೆ ಬಂದಿದ್ದಾರೆ. People resigned the government job and came for full-time ministry. ಮತ್ತು ಅನೇಕರು ಸರ್ಕಾರ ಸೇವೆಗಳನ್ನು ಅವರು ರಾಜೀನಾಮೆ ಮಾಡಿ ಸೇವೆಗೆ ಬರ್ತಾರೆ. So I used to think good works means you should leave everything. ಮತ್ತು ನಾನು ಅನ್ಕೊಳ್ತಾ ಇದ್ದೆ, ಒಳ್ಳೆ ಕಾರ್ಯ ಅಂದ್ರೆ ಎಲ್ಲವನ್ನು ಬಿಟ್ಟು ಬರಬೇಕು. But when I studied Bible, I understood it is not so. ಮತ್ತು ನಾನು ಯಾವಾಗ ಬೈಬಲ್ ಅನ್ನು ಅಧ್ಯಯನ ಮಾಡಿದಾಗ ಅದು ಹಾಗೆ ಇಲ್ಲ. I still believe some people can come for full-time ministry when God calls them. I don't have any doubt about it. ಮತ್ತು ನಾನು ಇನ್ನೂ ನಂಬ್ತೇನೆ, ಕೆಲವೊಬ್ಬರಿಗೆ ದೇವರು ಅದನ್ನು ಪೂರ್ಣ ಸೇವೆಗೆ ಕರೀತಾನೆ, ಅವರು ಬರಬಹುದು, ಅದರಲ್ಲಿ ಸಂಶಯನೇ ಇಲ್ಲ. But not everyone. ಆದ್ರೆ ಎಲ್ಲರಿಗೂ ಇಲ್ಲ. Because God is a good God. ಆದ್ರೆ ದೇವರು ಒಳ್ಳೆ ದೇವರಾಗಿದ್ದಾನೆ. God has a plan. ದೇವರಿಗೆ ಒಳ್ಳೆ ಯೋಜನೆ ಇದೆ. In His plan, He keeps everyone in one place so that all of us can serve Him. ಮತ್ತು ಆತನ ಒಳ್ಳೆ ಯೋಜನೆಯಲ್ಲಿ ನಮ್ಮ ಎಲ್ಲರನ್ನು ಒಂದೊಂದು ಭಾಗದಲ್ಲಿ ಇಟ್ಟಿದ್ದಾನೆ, ಯಾಕಂದರೆ ನಾವೆಲ್ಲರೂ ಸೇರಿ ಆತನನ್ನು ಸೇವಿಸುವಂತೆ. Some people God gives a job as a teacher. ಮತ್ತು ಕೆಲವೊಬ್ಬರಿಗೆ ದೇವರು ಶಿಕ್ಷಕರೆಂಬುದಾಗಿ ಕೆಲಸ ಕೊಟ್ಟಿದ್ದಾನೆ. Some people God gives them job as a nurse. ಮತ್ತು ಕೆಲವೊಬ್ಬರಿಗೆ ನರ್ಸ್ ಎಂಬುದಾಗಿ ಕೆಲಸ ಕೊಟ್ಟಿದ್ದಾನೆ. Some business people. ಕೆಲವೊಬ್ಬರು ವ್ಯಾಪಾರಿಗಳಿದ್ದಾರೆ. Some are drivers. ಮತ್ತು ಕೆಲವೊಬ್ಬರು ಡ್ರೈವರ್ ಆಗಿದ್ದಾರೆ. Every job is given by God. ಎಲ್ಲ ಕೆಲಸಗಳು ದೇವರಿಂದ ಕೊಡಲ್ಪಟ್ಟದ್ದಾಗಿದೆ. In the worldly standard, one job is great, one job is less. ಲೋಕದ ರೀತಿಯಲ್ಲಿ ಒಂದು ಕೆಲಸ ಅದು ಒಂದು ಬಹಳ ಒಂದು ಗೌರವವುಳ್ಳದಾಗಿದೆ, ಇನ್ನೊಂದು ಕೆಲಸ ಕಡಿಮೆಯಾಗಿದೆ. In the worldly standard, they decide by salary which is a good job. ಮತ್ತು ಲೋಕದ ಮಟ್ಟವನ್ನು ನೋಡುವುದಾದ್ರೆ ಅವರು ಸಂಬಳವನ್ನು ನೋಡಿ ಯಾವುದು ಒಳ್ಳೆ ಕೆಲಸ ಎಂಬುದಾಗಿ ನಿರ್ಧಾರ ಮಾಡ್ತಾರೆ. That is not Bible. ಆದ್ರೆ ಅದು ಬೈಬಲ್ ಅಲ್ಲ. Bible says God gives job to everyone. ಬೈಬಲ್ ಹೇಳ್ತದೆ ದೇವರು ಎಲ್ಲರಿಗೂ ಕೆಲಸವನ್ನು ಕೊಡ್ತಾನೆ. And when you do your work sincerely, people observe your life. ಮತ್ತು ನಿಮ್ಮ ಕೆಲಸವನ್ನು ನೀವು ಪ್ರಾಮಾಣಿಕರಾಗಿ ಮಾಡುವಾಗ ಜನರು ನಿಮ್ಮ ಜೀವನವನ್ನು ಗಮನಿಸ್ತಾರೆ. If you are punctual, ಮತ್ತು ನೀವು ಶಿಸ್ತುಬದ್ಧರಾಗಿದ್ದೀರಾ, talk well, ನೀವು ಸರಿಯಾಗಿ ಮಾತಾಡ್ತೀರಾ, do your work, ನಿಮ್ಮ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ, they are happy. ನಾವು ಸಂತೋಷವಾಗಿದ್ದೇವೆ. They will tell he is a good man. ಮತ್ತು ನಾವು ಹೇಳ್ತೇವೆ ಆತನು ಒಳ್ಳೆಯವನಾಗಿದ್ದಾನೆ. They will tell he is a Christian, that is why he is good. ಮತ್ತು ನಾವು ಹೇಳ್ತೇವೆ ಆತನು ಕ್ರೈಸ್ತನಾಗಿದ್ದಾನೆ, ಅದಕ್ಕಾಗಿ ಒಳ್ಳೆ ಕಾರ್ಯಗಳು ಮಾಡ್ತಾನೆ. That's why Jesus said, people when they see your good works, they will glorify the Father in heaven. ಅದಕ್ಕಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ, ಜನರು ನಿಮ್ಮ ಒಳ್ಳೆ ಕಾರ್ಯಗಳನ್ನು ನೋಡುವಾಗ ಪರಲೋಕದಲ್ಲಿರುವ ತಂದೆಗೆ ಅವರು ಮಹಿಮೆ ಪಡಿಸುವರು ಎಂಬುದಾಗಿ. But you should not stop there. ಆದ್ರೆ ನೀವು ಅಲ್ಲೇ ನಿಂತುಕೊಳ್ಳಬಾರದು. If you think you are working only to take salary to meet your need, you are wrong. ಮತ್ತು ನೀವು ತಿಳಿದುಕೊಳ್ಳುವುದಾದ್ರೆ ನಿಮಗೆ ಯಾವ ಕೆಲಸ ಕೊಡಲ್ಪಟ್ಟಿದೆಯೋ ಆ ಕೆಲಸದ ಒಂದು ಸಂಬಳದಿಂದ ಮತ್ತು ನಾನು ಜೀವಿಸ್ತೇನೆ, ನನ್ನ ಅಗತ್ಯಗಳು ಪೂರೈಸಲ್ಪಡ್ತವೆ, ಅದು ಅಷ್ಟೇ ಆಗಿದೆ ಎಂಬುದಾಗಿ ಅದು ತಪ್ಪಾಗಿದೆ. In your work, God will open doors for you to talk about Jesus. ನಿನ್ನ ಕೆಲಸದಲ್ಲಿ ದೇವರು ಬಾಗಿಲುಗಳನ್ನು ತೆರೀತಾನೆ, ಯಾಕಂದರೆ ನೀನು ಯೇಸು ಕ್ರಿಸ್ತನ ಬಗ್ಗೆ ಮಾತಾಡುವುದಕ್ಕಾಗಿ. The opportunity will come. ಅವಕಾಶಗಳು ಬರ್ತವೆ. When it comes, talk about Jesus. ಅದು ಬರುವಾಗ ಯೇಸುವಿನ ಬಗ್ಗೆ ಮಾತಾಡಿರಿ. It can be a 2 minutes talk. ಅದು 2 ನಿಮಿಷದ ಮಾತಾಗಿರಬಹುದು, but it will have an impact. ಆದ್ರೆ ಅದು ಪ್ರಭಾವ ಬೀರ್ತದೆ. Hallelujah. Hallelujah. When you talk about Jesus, ನೀವು ಯೇಸುವಿನ ಬಗ್ಗೆ ಮಾತಾಡಿದಾಗ somehow, somewhere, someone will come and accept Jesus. ಎಲ್ಲಾದರೂ ಹೇಗಾದರೂ ಯಾರಾದರೂ ಯೇಸುವನ್ನು ಸ್ವೀಕಾರ ಮಾಡ್ತಾರೆ. So in your work itself becomes a ministry. ನಿಮ್ಮ ಕೆಲಸವೇ ಅದು ಸೇವೆಯಾಗಿರುತ್ತದೆ. You should do something for eternity. ನೀವು ನಿತ್ಯಕ್ಕಾಗಿ ಏನಾದರೂ ಮಾಡಬೇಕು. You have to work and take your salary. That is very important. ನೀವು ಕೆಲಸ ಮಾಡಿ ಸಂಬಳ ತೆಗೆದುಕೊಳ್ತೀರಿ, ಅದು ಪ್ರಾಮುಖ್ಯವಾಗಿದೆ. Apart from that, in your life right now,
you have to do something for eternity. ಅದರ ಜೊತೆಯಲ್ಲಿ ನಿಮ್ಮ ಜೀವಿತದಲ್ಲಿ ನಿತ್ಯ ಜೀವಕ್ಕಾಗಿ ಏನಾದರೂ ಮಾಡಬೇಕು. Bible says, ಬೈಬಲ್ ಹೇಳ್ತದೆ, when we die, okay, we'll read Revelation 14:13. ಪ್ರಕಟಣೆಗಳು 14ನೇ ಅಧ್ಯಾಯ 13ನೇ ವಚನ. And I heard a voice from heaven saying unto me, Write, blessed are the dead which die in the Lord from henceforth, as said the Spirit, that they may rest from their labors, and their works do follow them. ಪರಲೋಕದಿಂದ ಒಂದು ಶಬ್ದವು ನನಗೆ ಕೇಳಿಸಿತು, ಇದು ಅಂದಿನಿಂದ ಕರ್ತನ ಭಕ್ತರಾಗಿ ಸಾಯುವವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿತು. ಅದಕ್ಕೆ ಆತ್ಮನು, ಹೌದು, ಅವರು ಧನ್ಯರೇ, ಅವರ ಕಷ್ಟ ತೀರಿತು, ಅವರಿಗೆ ವಿಶ್ರಾಂತಿಯಾಗುವುದು, ಅವರ ಸುಕೃತ್ಯಗಳು ಅವರೊಡನೆ ಬರುವವು ಎಂದು ಹೇಳುತ್ತಾನೆ. It says, those people who are die in Christ, the born again children of God, when they die in Christ, they are blessed people. ಮತ್ತು ಅಲ್ಲಿ ಹೇಳ್ತದೆ, ಯೇಸು ಕ್ರಿಸ್ತನಲ್ಲಿ ಯಾರೆಲ್ಲ ಸಾಯ್ತಾರೋ ಮತ್ತು ಯಾರೆಲ್ಲ ವಿಶ್ವಾಸಿಗಳಾಗಿ ಹೊಸದಾಗಿ ಹುಟ್ಟಿರುವವರು ಸಾಯ್ತಾರೋ ಅವರು ಧನ್ಯರು ಎಂಬುದಾಗಿ. Their work here stops. ಇಲ್ಲಿ ಮಾಡುವಂತ ಅವರ ಕಾರ್ಯಗಳು ನಿಂತೋಗ್ತವೆ. But the work what they have done for eternity follows them in the heaven. ಅವರ ಸುಕೃತ್ಯಗಳು, ಅವರ ಒಳ್ಳೆ ಕಾರ್ಯಗಳು, ಅವರು ಏನೆಲ್ಲ ಈ ಲೋಕದಲ್ಲಿ ಇದ್ದಾಗ ಮಾಡಿದಾರೋ ಅವುಗಳು ಅವರ ಹಿಂದೆ ಪರಲೋಕಕ್ಕೆ ಹೋಗ್ತವೆ ಅಂತೆ. So in your good works there is a blessing for eternity. ಮತ್ತು ನಿಮ್ಮ ಒಳ್ಳೆ ಕಾರ್ಯಗಳಲ್ಲಿ ಪರಲೋಕದ ಆಶೀರ್ವಾದಗಳಿದೆ. Let me read one more scripture for you. ಇನ್ನೊಂದು ವಾಕ್ಯವನ್ನು ಓದ್ತೇನೆ. Revelation 22 verse 12. ಪ್ರಕಟಣೆ 22ನೇ ಅಧ್ಯಾಯ 12ನೇ ವಚನ. And behold, I come quickly, and my reward is with me to give every man according as his work shall be. ಇಗೋ, ಬೇಗ ಬರುತ್ತೇನೆ, ನಾನು ಪ್ರತಿಯೊಬ್ಬನಿಗೆ ಅವನವನ ನಡತೆಯ ಪ್ರಕಾರ ಕೊಡತಕ್ಕ ಪ್ರತಿಫಲವು ನನ್ನ ಕೈಯಲ್ಲಿ ಇದೆ. Those who die, when they go, good works will follow them. ಯಾರು ಸಾಯ್ತಾರೋ ಅವರು ಸತ್ತಾಗ ಒಳ್ಳೆ ಕಾರ್ಯಗಳು ಅವರಿಂದ ಹೋಗ್ತವೆ. And those will live. ಮತ್ತು ಯಾರು ಜೀವಿಸ್ತಾ ಇದ್ದಾರೋ, When Jesus comes back, ಯಾವಾಗ ಯೇಸು ತಿರುಗಿ ಬರ್ತಾನೋ he comes with a reward. ಆತನು ಬಹುಮಾನದೊಟ್ಟಿಗೆ ಬರ್ತಾನೆ. So, children of God, you need a good health, you need money. All those things are very important. This good works is also important. ದೇವರ ಮಕ್ಕಳಿಗೆ ನಿಮಗೆ ಒಳ್ಳೆ ಆರೋಗ್ಯ ಬೇಕು, ನಿಮಗೆ ಹಣ ಬೇಕು, ಅವೆಲ್ಲ ಪ್ರಾಮುಖ್ಯವಾಗಿದೆ. ಆದರೆ ಒಳ್ಳೆ ಕಾರ್ಯಗಳನ್ನು ಸಹ ಮಾಡಬೇಕು. And how, brother, how can I start? ನಾನು ಹೇಗೆ ಪ್ರಾರಂಭಿಸಲಿ ಸಹೋದರನೇ? That is why you should be a part of the church which does a good work. ಮತ್ತು ಅದಕ್ಕಾಗಿ ನೀವು ಸಭೆಯ ಒಂದು ಭಾಗವಾಗಿರ್ಬೇಕು, ಯಾರು ಒಳ್ಳೆ ಕಾರ್ಯಗಳನ್ನು ಮಾಡ್ತಾರೆ. We think church is only for Sunday service. ಮತ್ತು ನಾವು ಅನ್ಕೊಳ್ತೇವೆ ಸಭೆ ಎಂಬುದಾಗಿ ಹೇಳುವಾಗ ಕೇವಲ ಭಾನುವಾರ ಸೇರಿ ಬರ್ತೇವೆ ಆರಾಧನೆಗಾಗಿ. We need a church only for conducting marriages and funeral service. ಮತ್ತು ನಾವು ತಿಳ್ಕೊಳ್ತೇವೆ ಸಭೆ ಎಂಬುದಾಗಿ ಹೇಳುವಾಗ ಅಲ್ಲಿ ಮದುವೆಗಳು ಮದುವೆ ಮಾಡಿಕೊಳ್ಬೇಕು ಮತ್ತು ಸತ್ತಾಗ ಹೂಣಿಡ್ಬೇಕೆಂಬುದಾಗಿ. If there is a birthday, wedding anniversary, pastor should come and pray. That is why we need a church. ಮತ್ತು ಹುಟ್ಟುಹಬ್ಬ ಇರುವುದಾದ್ರೆ, ಮದುವೆ ವಾರ್ಷಿಕೋತ್ಸವ ಇರುವುದಾದ್ರೆ ಸಭಾಪಾಲಕರು ಬಂದು ಪ್ರಾರ್ಥಿಸಬೇಕು. ಅದೇ ಸಭೆಯಾಗಿದೆ. No, that is not the purpose of church. ಅದು ಸಭೆಯ ಉದ್ದೇಶವಲ್ಲ. The purpose of the church ಸಭೆಯ ಉದ್ದೇಶವೆಂದರೆ is to preach the gospel. ಅದು ಸುವಾರ್ತೆಯನ್ನು ಸಾರುವುದಾಗಿದೆ. The purpose of the church ಸಭೆಯ ಉದ್ದೇಶವೆಂದರೆ is to make disciples. ಶಿಷ್ಯರನ್ನಾಗಿ ಮಾಡುವುದು. So if you are involved in the church when it preaches the gospel, when it makes the disciples, sure, whatever work you do, you will be somehow involved in doing good works. ಮತ್ತು ಸಭೆಯ ಯಾವುದೇ ಸುವಾರ್ತೆ ಸಾರುವುದರಲ್ಲಾಗಿಯೂ ಶಿಷ್ಯರನ್ನಾಗಿ ಮಾಡುವುದರಲ್ಲಾಗಿಯೂ ಅಂತ ಕಾರ್ಯಗಳಲ್ಲಿ ನೀವು ಭಾಗಿಯಾಗುವುದಾದರೆ ಅದು ಒಳ್ಳೆ ಕಾರ್ಯವಾಗಿದೆ. I am not saying you should resign your job. ನಾನು ಹೇಳ್ತೇನೆ ನೀವು ಕೆಲಸಕ್ಕೆ ರಾಜೀನಾಮೆ ಕೊಡ್ಬೇಕೆಂಬುದಾಗಿ. You should work. ನೀವು ಕೆಲಸ ಮಾಡಬೇಕು. You should study. ನೀವು ವಿದ್ಯಾಭ್ಯಾಸ ಮಾಡಬೇಕು. You should be a part in the church. ಮತ್ತು ನೀವು ಸಭೆಯ ಭಾಗಿಯಾಗಿರಬೇಕು. Not a silent spectator. ಮತ್ತು ನೀವು ಸುಮ್ಮನಿದ್ದು ಸುಮ್ಮನೆ ನೋಡುವಂತವರಾಗಿರುವುದಲ್ಲ. Hallelujah. Hallelujah. You should be involved in the church in preaching and teaching. ಸಭೆಯ ಸೇವೆಯಲ್ಲಿ ಸಾರುವುದರಲ್ಲಿ
ಬೋಧಿಸುವುದರಲ್ಲಿ ನೀವು ಭಾಗಿಯಾಗಿರಬೇಕು. As a pastor, ನಾನು ಸಭಾಪಾಲಕನಾಗಿ I personally feel ನಾನು ವ್ಯಕ್ತಿಗತವಾಗಿ ನಾನು ಭಾವಿಸ್ತೇನೆ I should give maximum opportunity for everybody to preach and teach. ಮತ್ತು ಪ್ರತಿಯೊಬ್ಬರಿಗೆ ನಾನು ಗರಿಷ್ಠವಾದ ಅವಕಾಶಗಳನ್ನು ಕೊಡ್ತೇನೆ, ಅವರು ವಾಕ್ಯವನ್ನು ಸಾರುವುದಕ್ಕಾಗಿ, ಬೋಧನೆಯನ್ನು ಮಾಡುವುದಕ್ಕಾಗಿ. See, gospel is a thing, you just tell it what Jesus did on the cross, that's all. ಸುವಾರ್ತೆ ಅಂತ ಹೇಳುವಾಗ ಯೇಸು ಕ್ರಿಸ್ತನು ಏನ್ ಮಾಡಿದನೋ ಅದನ್ನು ತಿಳಿಸುವಂತದ್ದಾಗಿದೆ. You can tell every day. ನೀವು ಪ್ರತಿದಿನ ಅದನ್ನು ಹೇಳ್ಬಹುದು. You don't explain gospel. ನೀವು ಸುವಾರ್ತೆಯನ್ನು ವಿವರಿಸುವುದಿಲ್ಲ, You just tell it. ಅದನ್ನು ಹೇಳುವಂತದ್ದಾಗಿದೆ. It will produce result. ಅದು ಫಲಿತಾಂಶಗಳನ್ನು ಕೊಡ್ತದೆ. Hallelujah. ಹಾಲೆಲೂಯಾ. Bible says ಬೈಬಲ್ ಹೇಳ್ತದೆ Jesus went about doing good works. ಯೇಸು ಕ್ರಿಸ್ತನು ಸತ್ಕಾರ್ಯಗಳನ್ನು ಮಾಡುತ್ತಾ ಹೋದನು. Let's read Acts 10:38. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಚನ. Very important verse. ಬಹಳ ಪ್ರಾಮುಖ್ಯವಾದ ವಚನ. Acts 10:38. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಚನ. How God anointed Jesus of Nazareth with the Holy Ghost and with power, who went about doing good, healing all that were oppressed of the devil, for the God was with him. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. Hallelujah. ಹಾಲೆಲೂಯಾ. God anointed Jesus with the Holy Spirit. ದೇವರು ಯೇಸುವನ್ನು ಪವಿತ್ರಾತ್ಮನಿಂದ ಅಭಿಷೇಕಿಸಿದನು. The same God anointed us with His Holy Spirit. ಅದೇ ದೇವರು ನಮ್ಮನ್ನು ಕೂಡ ಪವಿತ್ರಾತ್ಮನಿಂದ ಅಭಿಷೇಕಿಸಿದ್ದಾನೆ And with power. ಮತ್ತು ಶಕ್ತಿಯಿಂದ. What Jesus did, ಯೇಸು ಏನ್ ಮಾಡಿದ? He went about doing good. ಆತನು ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಹೋದ. And He was casting out the devils and healing sick people. ಮತ್ತು ಆತನು ಸೈತಾನದಿಂದ ಬಾಧಿಸಲ್ಪಡುತ್ತಿರುವವರನ್ನು ಬಿಡಿಸುತ್ತಾ ಗುಣಪಡಿಸುತ್ತಾ ಹೋದನು. The good thing what Jesus did is He preached the good news. ಮತ್ತು ಯೇಸು ಕ್ರಿಸ್ತನು ಮಾಡಿರುವಂತಹ ಒಳ್ಳೆ ಕಾರ್ಯ ಏನೆಂದರೆ ಆತನು ಸುವಾರ್ತೆಯನ್ನು ಸಾರಿದ. Now just pause for a minute. ಈಗ ಒಂದು ನಿಮಿಷಕ್ಕಾಗಿ ಯೋಚಿಸಿರಿ. You will earn money, you will have a health, everything. But what about gospel? ಮತ್ತು ನೀವು ಹಣವನ್ನು ಗಳಿಸ್ತೀರಿ, ನಿಮಗೆ ಒಳ್ಳೆ ಆರೋಗ್ಯ ಇರ್ತದೆ, ಆದ್ರೆ ಸುವಾರ್ತೆಯ ಬಗ್ಗೆ ಏನು? You can tell me, I have a desire, I want to do it, I am unable to do it. ಮತ್ತು ನೀವ್ ಹೇಳ್ಬೋದು ನನಗೆ ಆಸೆ ಇದೆ ಮತ್ತು ನಾನು ಮಾಡ್ಬೇಕೆಂಬುದಾಗಿ ಬಯಸ್ತೇನೆ, ಆದ್ರೆ ನನಗೆ ಗೊತ್ತಿಲ್ಲ ಹೇಗೆ ಮಾಡ್ಬೇಕು. My job is like that. ನನ್ನ ಕೆಲಸ ಹಾಗಿದೆ, My village is like that, my city is like that. ನನ್ನ ಹಳ್ಳಿ ಹೀಗಿದೆ, ನನ್ನ ಪಟ್ಟಣ ಹೀಗಿದೆ. That is why I am teaching. ಅದಕ್ಕಾಗಿ ನಾನು ಕಲಿಸ್ತಾ ಇದ್ದೇನೆ. The purpose is to do good works. ಮತ್ತು ಒಂದು ಒಳ್ಳೆ ಕಾರ್ಯ ಮಾಡುವಂತ ಉದ್ದೇಶವೇನೆಂದರೆ To do good works. ಅದು ಒಳ್ಳೆ ಕಾರ್ಯ ಮಾಡುವಂತದ್ದು. And God doesn't want you to do alone. ಮತ್ತು ದೇವರು ಬಯಸ್ತಾನೆ ನೀವು ಒಬ್ಬರಾಗೆ ಮಾಡಬಾರ್ದೆಂಬುದಾಗಿ. God wants you to do it as a family. ಮತ್ತು ದೇವರು ಬಯಸ್ತಾನೆ ನೀವು ಕುಟುಂಬವಾಗಿ ಮಾಡಬೇಕೆಂಬುದಾಗಿ. The Bible says in Joshua 24:12, Joshua says, as far as me and my family, we will serve the Lord. ಯೆಹೋಶುವ 24ನೇ ಅಧ್ಯಾಯ 12ನೇ ವಚನದಲ್ಲಿ ಯೆಹೋಶುವನು ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. Say after me. As far as me and my family, we will serve the Lord. ನನ್ನಿಂದ ಹೇಳ್ರಿ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. This dream is very important. ಈ ಕನಸು ಬಹಳ ಪ್ರಾಮುಖ್ಯವಾಗಿದೆ. Hallelujah. ಹಾಲೆಲೂಯಾ. Why we will have a health? ಯಾಕೆ ನಮಗೆ ಆರೋಗ್ಯವಿರ್ತದೆ? Why sickness-free life? ಯಾಕೆ ರೋಗವಿಲ್ಲದ ಜೀವಿತ? Why you will have car, jeep, helicopter, aeroplane? ಯಾಕೆ ನಮಗೆ ಕಾರ್ಗಳು, ಜೀಪ್ಗಳು, ಹೆಲಿಕಾಪ್ಟರ್ಗಳು ಇರ್ತವೆ? As a family, you should serve the Lord. ನೀವು ಕುಟುಂಬವಾಗಿ ದೇವರ ಸೇವೆ ಮಾಡಬೇಕು. You start dreaming, you, your wife, your children serving. One day you will have it. ಮತ್ತು ಇದನ್ನು ಕನಸು ಕಾಣುವುದಕ್ಕೆ ಪ್ರಾರಂಭಿಸಿರಿ. ನೀವು, ನಿಮ್ಮ ಹೆಂಡತಿ, ನಿಮ್ಮ ಮಕ್ಕಳು ಸೇವೆ ಮಾಡುವುದು ನೀವು ಕನಸು ಕಾಣಿರಿ. ಇವುಗಳೆಲ್ಲವೂ ನಿಮ್ಮಲ್ಲಿ ಇರ್ತವೆ. Every father and mother will have a dream for child. ಪ್ರತಿ ತಂದೆ ತಾಯಿಗಳಿಗೆ ಮಕ್ಕಳ ಬಗ್ಗೆ ಕನಸುಗಳಿರ್ತವೆ. They should think you should become a scientist, you should become a doctor, engineer. Some dream will be there. ಅವನು ವಿಜ್ಞಾನಿಯಾಗಿರಬೇಕು, ಅವನು ಇಂಜಿನಿಯರ್ ಆಗಿರಬೇಕು, ಅವನು ವೈದ್ಯನಾಗಿರ್ಬೇಕು ಎಂಬುದಾಗಿ ಕೆಲವು ಕನಸುಗಳು ಇರ್ತವೆ. There is nothing wrong. ಅದರಲ್ಲಿ ತಪ್ಪೇನೂ ಇಲ್ಲ. Have a dream. ಆದ್ರೆ ಕನಸುಗಳು ಇಟ್ಕೊಳ್ರಿ. You, your wife, children, as a family serving God. ನೀನು, ನಿನ್ನ ಹೆಂಡತಿ, ನಿನ್ನ ಮಕ್ಕಳು ಕುಟುಂಬವಾಗಿ ದೇವರ ಸೇವೆ ಮಾಡುವುದನ್ನು. If you start dreaming today, tomorrow you will not worry about the salvation. ಮತ್ತು
ಇವತ್ತು ನೀವು ಕನಸು ಕಾಣೋದಕ್ಕೆ ಪ್ರಾರಂಭಿಸಿದರೆ ನಾಳೆ ನೀವು ಅವರ ರಕ್ಷಣೆಗಾಗಿ ಚಿಂತೆ ಮಾಡುವುದಿಲ್ಲ. You will not worry. I'm telling you, keep dreaming. You will see them getting born again. You will see them involving in ministry. ನೀವು ಕನಸು ಕಾಣ್ತಾ ಇರಿ, ಅವ್ರ ರಕ್ಷಣೆ ಹೊಂದಿ ಮತ್ತು ಅವರ ಸೇವೆಯಲ್ಲಿ ಭಾಗಿಯಾಗಿ ಆಗುವುದನ್ನು ನೀವು ನೋಡ್ತೀರಿ. That's why I said, this teaching is not only about health. It is about your future. ಮತ್ತು ಅದಕ್ಕಾಗಿ ನಾನು ಹೇಳ್ತಾ ಇದ್ದೆ, ಈ ಬೋಧನೆ ಕೇವಲ ನಿಮ್ಮ ಆರೋಗ್ಯಕ್ಕಾಗಿ ಅಲ್ಲ, ಈ ಬೋಧನೆ ನಿಮ್ಮ ಭವಿಷ್ಯತ್ತಿಗಾಗಿ ಇದೆ. God blessed me with 2 children. ದೇವರು ನನಗೆ 2 ಮಕ್ಕಳೊಂದಿಗೆ ಆಶೀರ್ವಾದ ಮಾಡಿದ್ದಾನೆ. The day my daughter was born, ಯಾವುದೇ ನನ್ನ ಮಗಳು ಹುಟ್ಟಿದಳು, I used to dream one day she will stand next to me and translate. ಮತ್ತು ನಾನು ಕನಸು ಕಾಣ್ತಾ ಇದ್ದೆ, ಒಂದು ದಿನ ಅವಳು ನನ್ನ ಜೊತೆ ನಿಂತುಕೊಂಡು ನನಗಾಗಿ ತರ್ಜುಮೆ ಮಾಡ್ತಾಳೆ ಎಂಬುದಾಗಿ. I had a problem in communicating in the local language. ಮತ್ತು ನನಗೆ ಈ ಒಂದು ಲೋಕಲ್ ಭಾಷೆಯನ್ನು ಮಾತಾಡೋದ್ರಲ್ಲಿ ನನಗೆ ಸಮಸ್ಯೆ ಇತ್ತು. Wherever I go, sometimes I talk, people don't understand. Sometimes, always I depend on translator. I take them. Sometimes they are not available. This problem was there. ಮತ್ತು ನಾನು ಎಲ್ಲೆಲ್ಲಿ ಹೋಗ್ತಾ ಇದ್ದೇನೆ ಮತ್ತು ನಾನು ಆ ಒಂದು ಲೋಕಲ್ ಭಾಷೆಯನ್ನು ಮಾತಾಡಕ್ ಆಗ್ತಾ ಇರಲಿಲ್ಲ, ಮತ್ತು ನಾನು ಭಾಷಾಂತರಗಾರರ ಬಗ್ಗೆ ಮೇಲೆ ಆತುಕೊಳ್ತಾ ಇದ್ದೆ. ಕೆಲವು ಸಾರಿ ಅವರು ಇರ್ತಾ ಇರಲಿಲ್ಲ. It was difficult. ಅದು ಕಷ್ಟಕರವಾಗಿತ್ತು. But I had a dream. ಆದ್ರೆ ನನಗೆ ಕನಸಿತ್ತು, one day this girl will grow, she will do for me. ಮತ್ತು ಒಂದು ದಿನ ಇವಳು ಬೆಳೆದು ಅವಳು ನನಗಾಗಿ ತರ್ಜುಮೆ ಮಾಡ್ತಾಳೆ ಎಂಬುದಾಗಿ. When she was 9 years old, she started translating. ಅವಳು 9 ವರ್ಷದವಳಾಗಿದ್ದಾಗ ನನಗೆ ಭಾಷಾಂತರ ಮಾಡುವುದಕ್ಕೆ ಪ್ರಾರಂಭಿಸಿದಳು. When she was 10 years old, she was perfect. ಮತ್ತು 10 ವರ್ಷದವಳಾಗಿದ್ದಾಗ ಅವಳು ಸರಿಯಾಗಿ ಮಾಡುವುದಕ್ಕೆ ಪ್ರಾರಂಭಿಸಿದಳು. For everybody it is a surprise. ಮತ್ತು ಎಲ್ಲರಿಗೂ ಇದು ಆಶ್ಚರ್ಯವಾಯಿತು. For me it is not a surprise. ಆದ್ರೆ ಇದು ನನಗೆ ಆಶ್ಚರ್ಯವಾಗಿರಲಿಲ್ಲ. I started the dream 9 years back. ಯಾಕಂದ್ರೆ 9 ವರ್ಷಗಳ ಹಿಂದನೆ ನಾನು ಅದನ್ನು ಕನಸು ಕಾಣೋದಕ್ಕೆ ಪ್ರಾರಂಭಿಸಿದೆ. You start the dream today, tomorrow you will see your children serving. ಇವತ್ತು ನೀವು ಕನಸು ಕಾಣೋದಕ್ಕೆ ಪ್ರಾರಂಭಿಸಿರಿ, ನಾಳೆ ನಿಮ್ಮ ಮಕ್ಕಳು ಸೇವೆ ಮಾಡುವುದನ್ನು ನೀವು ನೋಡ್ತೀರಿ. I used to dream one day my son will play guitar, lead worship. ಮತ್ತು ನಾನು ಕನಸು ಕಾಣ್ತಾ ಇದ್ದೆ, ಒಂದು ದಿನ ನನ್ನ ಮಗನು ಆತನು ಗಿಟಾರ್ ಬಾರಿಸ್ತಾನೆ, ಆರಾಧನೆ ನಡೆಸ್ತಾನೆ ಎಂಬುದಾಗಿ. I never pushed him into the ministry. ನಾನು ಆತನನ್ನು ಸೇವೆಯಲ್ಲಿ ದೊಬ್ಬಲಿಲ್ಲ. He learned guitar. ಆತನು ಗಿಟಾರ್ ಕಲಿತ. And there was a necessity, there was a need for worship. He started leading. ಮತ್ತು ಆರಾಧನೆ ನಾಯಕರ ಒಂದು ಅವಶ್ಯಕತೆ ಇತ್ತು ಮತ್ತು ಆತನು ತೆಗೆದುಕೊಳ್ಳೋದಕ್ಕೆ ಪ್ರಾರಂಭಿಸಿದ. But it all begins with the dream. ಇವು ಎಲ್ಲವೂ ಕನಸುಗಳ ಮೂಲಕ ಪ್ರಾರಂಭವಾಯಿತು. Are you dreaming? ನೀವು ಕನಸು ಕಾಣ್ತಾ ಇದ್ದೀರಾ? Dream about health, wealth. ಆರೋಗ್ಯದ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಕನಸು ಕಾಣ್ತಾ ಇರಬಹುದು. As a family, dream about doing something for eternity. ಕುಟುಂಬವಾಗಿ ನಿತ್ಯ ಜೀವಕ್ಕಾಗಿ ಏನಾದರೂ ಮಾಡುವುದಕ್ಕಾಗಿ ಕನಸನ್ನು ಕಾಣಿರಿ. And the wealth what God gives in your hand is for this good work. ಮತ್ತು ಯಾವ ಸಂಪತ್ತನ್ನು, ಯಾವ ಅಭಿವೃದ್ಧಿಯನ್ನು ದೇವರು ನಿಮ್ಮ ಕೈಯಲ್ಲಿ ಕೊಡ್ತಾನೋ ಈ ಒಳ್ಳೆ ಕಾರ್ಯಗಳನ್ನು ಮಾಡುವುದಕ್ಕಾಗಿ. Hallelujah. Hallelujah. So our church, ಮತ್ತು ನಮ್ಮ ಸಭೆಯಲ್ಲಿ, you know it, I'm repeating again. ನಿಮಗೆ ಗೊತ್ತಿದೆ, ಮತ್ತೊಂದು ಸಾರಿ ಹೇಳ್ತೇನೆ, every family should adapt one village. ಪ್ರತಿಯೊಂದು ಕುಟುಂಬ ಒಂದು ಹಳ್ಳಿಯನ್ನು ದತ್ತು ತೆಗೆದುಕೊಳ್ಳಬೇಕು. If you are listening to me from other churches, you can also have this. ಮತ್ತು ಬೇರೆ ಸಭೆಯವರಾಗಿ ನೀವು ಕೇಳ್ತಾ ಇರುವುದಾದ್ರೆ ನೀವು ಸಹ ಇದನ್ನು ಇಟ್ಟುಕೊಳ್ಳ್ರಿ. You can work, you can do business, you can study, you can do whatever you want, but at least one village should be in your heart. ನೀವು ಕೆಲಸ ಮಾಡ್ತಾ ಇರಬಹುದು, ನೀವು ವ್ಯಾಪಾರಿಗಳಾಗಿರ್ಬಹುದು ಅಥವಾ ನೀವು ವಿದ್ಯಾಭ್ಯಾಸ ಮಾಡ್ತಾ ಇರಬಹುದು, ಆದ್ರೆ ಇದೆಲ್ಲರ ಜೊತೆ ನೀವು ಒಂದು ಹಳ್ಳಿಯನ್ನು ದತ್ತಾಗಿ ತೆಗೆದುಕೊಳ್ಳ್ರಿ. It should be in your heart. ಅದು ನಿಮ್ಮ ಹೃದಯದಲ್ಲಿರಬೇಕು. Pray every day. ಆ ಹಳ್ಳಿಗಾಗಿ ಪ್ರತಿದಿನ ಪ್ರಾರ್ಥಿಸಬೇಕು. Do something for that village. ಆ ಹಳ್ಳಿಗಾಗಿ ಏನಾದ್ರೂ ಮಾಡಿರಿ. Preach the gospel. ಸುವಾರ್ತೆಯನ್ನು ಸಾರಿರಿ. Teach. ಅಲ್ಲಿ ಬೋಧಿಸಿರಿ. Make disciples. ಶಿಷ್ಯರಾಗಿ ಮಾಡಿರಿ. If you have this in your mind, ಇವುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಾದರೆ, dream as if you are going as a family there. ಮತ್ತು ನೀವು ಕನಸು ಕಾಣುವವರಾಗಿರಿ, ಕುಟುಂಬವಾಗಿ ಅಲ್ಲಿ ಹೋಗುವುದನ್ನು. One day it will happen. ಒಂದು ದಿನ ಅದಾಗ್ತದೆ. Hallelujah. Hallelujah. Now the problem comes, everybody wants to do. ಇಲ್ಲಿ ಸಮಸ್ಯೆ ಏನೆಂದರೆ ಎಲ್ಲರೂ ಮಾಡುವುದಕ್ಕೆ ಬಯಸ್ತಾರೆ. But when we do, the challenges comes. ನಾವು ಮಾಡುವಾಗ ಸವಾಲುಗಳು ಎದುರು ಬರ್ತವೆ. Opposition comes. ವಿರೋಧಿಗಳು ಬರ್ತಾರೆ. Hallelujah. Hallelujah. What to do then? ಆ ಸಮಯದಲ್ಲಿ ಏನ್ ಮಾಡ್ಬೇಕು? Hallelujah. Hallelujah. If your dream is right, then your faith will work. ನಿಮ್ಮ ಕನಸುಗಳು ಸರಿಯಾಗಿರುವುದಾದ್ರೆ ನಂತರ ನಿಮ್ಮ ನಂಬಿಕೆ ಕಾರ್ಯ ಮಾಡ್ತದೆ. Now listen to me. I am talking about what I am saying today. If you get it right, if you see it today, tomorrow you will serve as a family. ಮತ್ತು ನೀವು ನನಗೆ ಧ್ಯಾನ ಬಿಟ್ಟು ಕೇಳ್ರಿ. ನೀವೇನೆಲ್ಲ ಮಾಡ್ತಾ ಇದ್ದರೋ ನೀವು ಇವತ್ತು ಸರಿಪಡಿಸಿಕೊಳ್ಳುವುದಾದ್ರೆ ನಾಳೆ ನೀವು ಕುಟುಂಬವಾಗಿ ನೀವು ಸೇವೆ ಮಾಡ್ತೀರಿ. Many times when the problems comes,
totally contrary to what the God says, we come to a conclusion this is not God's will. ಮತ್ತು ಅನೇಕ ಸಾರಿ ಮತ್ತು ನಾವು ಮಾಡುವಂತ ಕಾರ್ಯದಲ್ಲಿ ಸಮಸ್ಯೆಗಳು ಎಲ್ಲವೂ ನಮ್ಮ ವಿರುದ್ಧವಾಗಿ ಬಂದಾಗ ನಾವು ತಿಳ್ಕೊಳ್ತೇವೆ, ನಾವು ತೀರ್ಮಾನ ಮಾಡ್ತೇವೆ ಇದು ದೇವರ ಚಿತ್ತವಲ್ಲ ಎಂಬುದಾಗಿ. See, for example, ಉದಾಹರಣೆಗಾಗಿ in the Old Testament, ಹಳೆ ಒಡಂಬಡಿಕೆಯಲ್ಲಿ God called one Moses for ministry. ದೇವರು ಮೋಶೆ ಎಂಬ ವ್ಯಕ್ತಿಯನ್ನು ಸೇವೆಗೆ ಕರೀತಾನೆ. At the age of 80 years. 80 ವರ್ಷದವನಾಗಿದ್ದಾಗ. Hallelujah. Hallelujah. So if you are 80 years, don't think you are old enough to serve the Lord. ಮತ್ತು ನೀವು 80 ವರ್ಷದವರಾಗಿದ್ದಾರೆ, ನೀವು ಯೋಚನೆ ಮಾಡಬೇಡಿ ನನಗೆ ವಯಸ್ಸಾಗಿದ್ದ ನನಗೆ ಸೇವೆ ಮಾಡಕ್ಕಾಗಲ್ಲ ಎಂಬುದಾಗಿ. Now I have chosen you. You have to go talk with Pharaoh and bring my people out. ದೇವರು ಮೋಶೆಗೆ ಹೇಳ್ತಾನೆ, ನೀನು ನನ್ನ ಪರವಾಗಿ ಫರೋಹನ ಬಳಿಗೆ ಹೋಗಿ ಅವರೊಟ್ಟಿಗೆ ಮಾತಾಡಿ ನನ್ನ ಜನರನ್ನು ಹೊರಗಡೆ ತೆಗೆದುಕೊಂಡು ಬರಬೇಕೆಂಬುದಾಗಿ. Pharaoh was super power in those days. ಮತ್ತು ಆ ಸಮಯದಲ್ಲಿ ಫರೋಹನನು, Egypt was a super power. ಮತ್ತು ಆ ಸಮಯದಲ್ಲಿ ಐಗುಪ್ತ ದೇಶವು ಬಹಳ ಬಲಶಾಲಿಯಾದ ದೇಶವಾಗಿತ್ತು. Meeting Pharaoh was like meeting American president. ಮತ್ತು ಫರೋಹನಿಗೆ ಭೇಟಿಯಾಗುವುದಂದ್ರೆ ಈಗಿನ ಅಮೆರಿಕದ ಅಧ್ಯಕ್ಷರಿಗೆ ಭೇಟಿಯಾದಾಗೆ. Anybody can't go and meet him. ಎಲ್ಲರೂ ಹೋಗಿ ಭೇಟಿಯಾಗಲ್ಲ. Hallelujah. Hallelujah. So Moses was not ready, but God prepared him. God spoke to him. God gave him confirmation after confirmation. ಮೋಶೆ ಸಿದ್ಧನಾಗಿರಲಿಲ್ಲ, ಆದ್ರೆ ದೇವರು ಆತನಿಗೆ ಸಿದ್ಧ ಮಾಡ್ತಾ ಇದ್ದ, ದೇವರು ಆತನಿಗೆ ಮಾತಾಡ್ತಾ ಇದ್ದ, ಅನೇಕ ವಿಷಯಗಳಿಂದ ಆತನಿಗೆ ರುಜುಪಡಿಸ್ತಾ ಇದ್ದ. God showed him signs so that he can believe God is sending. ದೇವರು ಆತನಿಗೆ ಸೂಚನೆಗಳು ತೋರಿಸಿದ, ಯಾಕಂದ್ರೆ ದೇವರೇ ಕಳಿಸ್ತಾ ಇದ್ದಾನೆ ಎಂಬುದಾಗಿ ಗೊತ್ತಾಗುವುದಕ್ಕಾಗಿ. Then he went and told Pharaoh what God says, let my people go. ನಂತರ ಆತನು ಫರೋಹನಿಗೆ ಹೇಳ್ತಾನೆ, ನನ್ನ ಜನರು ಹೋಗುವಂತೆ ನೀನು ಬಿಡು ಎಂಬುದಾಗಿ. Then the Pharaoh was upset. ಫರೋಹನಿಗೆ ನಿರಾಶೆ ಉಂಟಾಗ್ತದೆ. I said, no, I will not do it. ಅದಂತೆ ನಾನು ಮಾಡುವುದಿಲ್ಲ. Then he called all his officers. These guys are idle. That's why they're thinking about going God. They were making bricks. From today we will not give material for making bricks. ಮತ್ತು ಫರೋಹನು ತನ್ನ ಅಧಿಕಾರಿಗಳು ಹೇಳ್ತಾನೆ, ಈ ಎಲ್ಲ ಜನರು ಅವರಿಗೆ ಯಾವ ಕೆಲಸಗಳು ಇಲ್ಲ, ಅದಕ್ಕಾಗಿ ಅವರು ಈ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಅವರು ಹೊರಗಡೆ ಹೋಗ್ಬೇಕೆಂಬುದಾಗಿ. ಆ ಸಮಯದಲ್ಲಿ ಅವರು ಇಟ್ಟಿಗೆ ಕೆಲಸವನ್ನು ಮಾಡ್ತಾ ಇದ್ರು ಮತ್ತು ಅವರ ಕೆಲಸ ಹೆಚ್ಚಾಗಿ ಮಾಡ್ತಾನೆ. He has done the more work and he said stop giving materials also. ಮತ್ತು ಆತನು ಹೇಳ್ತಾನೆ, ಹೆಚ್ಚಾಗಿ ಕೆಲಸ ಕೊಡು ಮತ್ತು ಅವರಿಗೆ ಯಾವ ವಸ್ತುಗಳು ಆ ಕೆಲಸ ಮಾಡುವುದಕ್ಕೆ ಕೊಡಬೇಡ. Now Pharaoh is against Moses. ಈಗ ಫರೋಹನು ಮೋಶೆ ವಿರುದ್ಧವಾಗಿದ್ದಾನೆ. His army is against Moses. ಆತನ ಅಧಿಕಾರಿಗಳು ಮೋಶೆ ವಿರುದ್ಧವಾಗಿದ್ದಾರೆ. The Israelites whom he wants to bring them, they are also against Moses. ಯಾವ ಇಸ್ರಾಯೇಲ್ಗೆ ಆತನು ಹೊರಗಡೆ ಕರ್ಕೊಂಡು ಬರ್ಬೇಕೆಂಬುದಾಗಿ ಬಯಸಿದ ಅವರು ಸಹ ಆ ಮೋಶೆ ವಿರುದ್ಧವಾಗಿ ನಿಂತರು. 200%, I should say, absolutely double portion opposite. Everything is working. 200%, 2 ಪಟ್ಟು ಜನರು ಆತನ ವಿರುದ್ಧವಾಗಿ ನಿಂತರು. Hallelujah. Hallelujah. When you serve God as a family, ನೀವು ಕುಟುಂಬವಾಗಿ ದೇವರ ಸೇವೆ ಮಾಡುವಾಗ don't expect everyone will put garland for you. ಬಯಸಬೇಡಿರಿ ಎಲ್ಲರೂ ನಿಮ್ಗೆ ಹೂಮಾಲೆ ಆಗ್ತಾರೆ ಎಂಬುದಾಗಿ. If I tell all my problems, will be wondering. ಮತ್ತು ನನ್ನ ಎಲ್ಲಾ ಸಮಸ್ಯೆಗಳು ನಾನು ಹೇಳ್ತಾ ಹೋದ್ರೆ ನಿಮ್ಗೆ ಆಶ್ಚರ್ಯ ಆಗ್ತದೆ. But God has the way to get it done. ಆದ್ರೆ ಅದರ ಆ ಕಾರ್ಯ ಮಾಡುವುದಕ್ಕಾಗಿ ದೇವರಿಗೆ ಮಾರ್ಗವಿದೆ. Nothing changed. ಯಾವುದು ಬದಲಾಗಲಿಲ್ಲ. But Moses changed. ಆದ್ರೆ ಮೋಶೆ ಬದಲಾದ. How Moses changed? ಯಾವ ರೀತಿಗೆ ಮೋಶೆ ಬದಲಾದ? Turn your Bible to Exodus 7th chapter. We'll read verse 1. ವಿಮೋಚನೆ ಕಾಂಡ 7ನೇ ಅಧ್ಯಾಯ ಮೊದಲನೇ ವಚನಕ್ಕೆ ನಿಮ್ಮ ಬೈಬಲ್ ತಿರುಗಿಸಿರಿ. Exodus 7:1. ವಿಮೋಚನೆ ಕಾಂಡ 7ನೇ ಅಧ್ಯಾಯ 1ನೇ ವಚನ. And the Lord said unto Moses, see, I have made thee a god to Pharaoh, and Aaron thy brother shall be thy prophet. ಆಗ ಯೆಹೋವನು ಮೋಶೆಗೆ ಇಂತೆಂದನು, ನಿನ್ನನ್ನು ಫರೋಹನಿಗೆ ದೇವರ ಸ್ಥಾನದಲ್ಲಿ ನೇಮಿಸಿದ್ದೇನೆ, ನೋಡು ನಿನ್ನ ಅಣ್ಣನಾದ ಅರೋನನು ನಿನಗೋಸ್ಕರ ಪ್ರವಾದಿಯಾಗಿರುವನು. Hallelujah. Listen to me, this is very important. ಎಚ್ಚರವಾಗಿ ಕೇಳಿ, ಇದು ಬಹಳ ಪ್ರಾಮುಖ್ಯವಾಗಿದೆ. That is why I am spending lot of time in the first step. Dream. ಅದಕ್ಕಾಗಿ ನಾನು ಮೊದಲನೇ ಹೆಜ್ಜೆಯಲ್ಲಿ ಅನೇಕ ಸಮಯವನ್ನು ಕಳೆದೆ. ಕನಸು ಕಾಣ್ರಿ ಎಂಬುದಾಗಿ. Pharaoh, very big man. ಫರೋಹನು ಬಹಳ ದೊಡ್ಡವಾದ ಮನುಷ್ಯ. His army is the great in the whole world. ಮತ್ತು ಆತನ ಸೈನ್ಯ ಲೋಕದಲ್ಲೇ ಪ್ರಸಿದ್ಧಿಯಾದ ಸೈನ್ಯವಾಗಿತ್ತು. And Israelites are not willing. ಇಸ್ರಾಯೇಲರು ಅವರು ಒಪ್ಪಿಕೊಳ್ತಾ ಇರಲಿಲ್ಲ. Now God
first dealt with the mind of Moses. ದೇವರು ಮೊದಲು ಮೋಶೆಯ ಮನಸ್ಸಿನೊಂದಿಗೆ ವ್ಯವಹಾರ ಮಾಡಿದ. The Lord said unto Moses, ದೇವರು ಮೋಶೆಗೆ ಹೇಳಿದ, see, ನೋಡು, see. ನೋಡು. Open your mouth and say, see, 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 see. ಬಾಯಿ ತೆಗೆದು ಹೇಳ್ರಿ, ನೋಡು. What you have to see? ನೀನು ಯಾವುದನ್ನು ನೋಡ್ಬೇಕು? God says, I have made you God for Pharaoh. ದೇವರು ಹೇಳ್ತಾನೆ, ನಿನ್ನನ್ನು ಫರೋವನಿಗೆ ದೇವರಾಗಿ ಮಾಡಿದ್ದೇನೆ. Means no, Pharaoh is not great. ಅಂದ್ರೆ ಫರೋವನು ದೊಡ್ಡವನಲ್ಲ, No, you are great. ನೀನು ದೊಡ್ಡವನು. What Pharaoh says will not happen. What you say will happen. ಫರೋವನು ಏನ್ ಹೇಳ್ತಾನೋ ಅದು ಆಗುವುದಿಲ್ಲ, ನೀನೇನ್ ಹೇಳ್ತೀಯೋ ಅದಾಗ್ತದೆ. You are not under Pharaoh. Pharaoh is under you. ನೀನು ಫರೋವನ ಕೆಳಗೆ ಇಲ್ಲ, ನಿನ್ನ ಕೆಳಗೆ ಫರೋವನಿದ್ದಾನೆ. If Pharaoh obeys Moses, all the army has to obey Moses. ಒಂದು ವೇಳೆ ಫರೋವನನ್ನು ಮೋಶೆಗೆ ವಿಧೇಯನಾಗುವುದಾದ್ರೆ ಎಲ್ಲ ಅಧಿಕಾರಿಗಳು ಮೋಶೆಗೆ ವಿಧೇಯರಾಗಬೇಕು. Now pause for a minute. ಒಂದು ನಿಮಿಷಕ್ಕಾಗಿ ಯೋಚಿಸಿರಿ. Which is the biggest challenge for you in life? ನಿಮ್ಮ ಜೀವಿತದಲ್ಲಿ ಯಾವುದು ದೊಡ್ಡವಾದ ಸವಾಲಾಗಿದೆ? God says, see, I have made you as God to that challenge. ದೇವರು ಹೇಳ್ತಾ ಇದ್ದಾನೆ, ನೋಡು, ಆ ಸವಾಲಿಗೆ ನಿನ್ನನ್ನು ದೇವರಾಗಿ ಮಾಡಿದ್ದೇನೆ. Hallelujah. Hallelujah. Maybe starting a ministry in village is difficult. ಮತ್ತು ಹಳ್ಳಿಯಲ್ಲಿ ಸೇವೆ ಪ್ರಾರಂಭಿಸುವುದು ಕಷ್ಟಕರವಾಗಿದೆಯಾ? See yourself a God for that problem. ಆ ಸಮಸ್ಯೆಗೆ ನಿನ್ನನ್ನು ನೀನೇ ದೇವರೆಂಬುದಾಗಿ ನೋಡುವುದಕ್ಕೆ ಪ್ರಾರಂಭಿಸು. Living, out of debt is a real problem. ಸಾಲದಿಂದ ಹೊರಗಡೆ ಇರುವಂತ ಜೀವಿತ ನಿಜವಾಗಿ ಕಷ್ಟಕರವಾಗಿ ಕಾಣ್ತಾ ಇದೆಯಾ? See yourself as a God for that problem. ಆ ಸಮಸ್ಯೆಗೆ ನಿನ್ನನ್ನು ನೀನು ದೇವರಾಗಿ ನೋಡು. Seeing healthy life is a problem. ಆರೋಗ್ಯಕರವಾದ ಜೀವಿತ ಸಮಸ್ಯೆಯಾಗಿದೆಯಾ? You see yourself a God for that problem. ನಿಮ್ಮನ್ನು ನೀವು ಆ ಸಮಸ್ಯೆಗೆ ದೇವರಾಗಿ ನೋಡು. Nothing is impossible for God. ನಿಮಗೆ ಯಾವುದು ಅಸಾಧ್ಯವಿಲ್ಲ. When you see yourself a God for the problem, nothing is impossible for you. ಮತ್ತು ನಿಮ್ಮನ್ನು ನೀವು ಆ ಸಮಸ್ಯೆಗೆ ದೇವರಾಗಿ ನೋಡುವಾಗ ನಿಮಗೆ ಯಾವುದು ಅಸಾಧ್ಯವಿಲ್ಲ. Nothing changed outside. ಹೊರಗಡೆ ಯಾವುದು ಬದಲಾಗಲಿಲ್ಲ. Same condition. ಅದೇ ಪರಿಸ್ಥಿತಿ ಇದೆ. What happened in 5th chapter, 6th chapter, same condition. 5ನೇ ಅಧ್ಯಾಯ 6ನೇ ಅಧ್ಯಾಯದಲ್ಲಿ ಏನಾಯ್ತು ಅದೇ ಪರಿಸ್ಥಿತಿ ಇಲ್ಲಿ ಕೂಡ ಇದೆ. The first change came in the mind of Moses. ಮೊದಲನೇ ಬದಲಾವಣೆ ಅದು ಉಂಟಾಗಿದ್ದು ಮೋಶೆಯ ಮನಸ್ಸಿನಲ್ಲಿ. He started seeing himself as a God to Pharaoh. ಆತನು ತನ್ನನ್ನು ತಾನು ಫರೋವನ ದೇವರು ಎಂಬುದಾಗಿ ನೋಡುವುದಕ್ಕೆ ಪ್ರಾರಂಭಿಸಿದ. That is why dream is very important. ಅದಕ್ಕಾಗಿ ಕನಸು ಕಾಣುವಂಥದ್ದು ಬಹಳ ಪ್ರಾಮುಖ್ಯ. And you read the story, full Exodus story, you read it. ಆ ಪೂರ್ಣ ವಿಮೋಚನೆ ಕಾಂಡದ ಕಥೆಗೆ ನೀವು ಓದಿರಿ. 10 plagues came. At last Pharaoh sent the Israelites out. 10 ವ್ಯಾಧಿಗಳು ಬರ್ತವೆ. ಕೊನೆಯದಾಗಿ ಆ ಫರೋವನು ಇಸ್ರಾಯೇಲರಿಗೆ ಹೊರಗಡೆ ಬಿಡ್ತಾನೆ. First everybody thought Moses is a very insignificant person. Nobody knows him. Nobody wants to support him. ಮೊದಲು ಎಲ್ಲರೂ ಅನ್ಕೊಂಡ್ರು ಮೋಶೆ ಅಪ್ರಾಮುಖ್ಯನಾಗಿದ್ದಾನೆ ಮತ್ತು ಯಾರು ಆತನಿಗೆ ಬೆಂಬಲ ಕೊಡಲಿಲ್ಲ, ಆತನು ಬಿಟ್ಟು ಬಿಡ್ತಾನೆ ಎಂಬುದಾಗಿ. When Moses changed his thinking, what happened to the minds of the others? ಮತ್ತು ಯಾವಾಗ ಮೋಶೆ ತನ್ನ ಮನಸ್ಸನ್ನು ಆತನು ಬದಲಾಯಿಸಿಕೊಳ್ತಾನೋ ಅವಾಗ ಜನರ ಮನಸ್ಸಿಗೆ ಏನಾಯ್ತು ನೋಡೋಣ. Turn your Bible to book of Exodus, ವಿಮೋಚನೆ ಕಾಂಡ 11th chapter, 11ನೇ ಅಧ್ಯಾಯ verse 3. 3ನೇ ವಚನ. And the Lord gave the people favor in the sight of Egyptians. Moreover, the man Moses was very great in the land of Egypt, in the sight of Pharaoh's servants, and in the sight of the people. ಯೆಹೋವನು ಇಸ್ರಾಯೇಲರ ಮೇಲೆ ಐಗುಪ್ತರಲ್ಲಿ ದಯೆಯನ್ನು ಹುಟ್ಟಿಸಿದನು. ಇದಲ್ಲದೆ ಐಗುಪ್ತ ದೇಶದಲ್ಲಿ ಫರೋವನ ಪ್ರಜಾ ಪರಿವಾರದವರು ಮೋಶೆಯನ್ನು ಮಹಾಪುರುಷರೆಂದು ತಿಳಿದುಕೊಂಡರು. 3rd chapter, 4th chapter, 5th chapter, you read it till 6th chapter, Pharaoh was great. 3ನೇ ಅಧ್ಯಾಯ 4ನೇ ಅಧ್ಯಾಯ 6ನೇ ಅಧ್ಯಾಯ ತನಕ ನೋಡುವುದಾದ್ರೆ ಫರೋವನನ್ನು ಬಹಳ ಮಹಾಪುರುಷನಂತೆ ಇದ್ದನು. Everybody thought he is great. ಎಲ್ಲರೂ ಅನ್ಕೊಂಡ್ರು ಆತನು ಮಹಾಪುರುಷನೆಂದು. But when Moses changed his thinking, ಯಾವಾಗ ಮೋಶೆ ತನ್ನ ಮನಸ್ಸನ್ನು ಬದಲಾಯಿಸಿದ,
everybody changed, God changed their thinking. ಎಲ್ಲರ ಮನಸ್ಸುಗಳನ್ನು ದೇವರು ಬದಲಾಯಿಸಿದ. When it comes to 11th chapter, 11ನೇ ಅಧ್ಯಾಯಕ್ಕೆ ಬಂದಾಗ it is different story. ಅಲ್ಲಿ ಕಥೆನೇ ಬೇರೆಯಾಗಿದೆ. Moses became great. ಮೋಶೆ ಮಹಾಪುರುಷನಾಗಿದ್ದಾನೆ. Not only in his mind, ಆತನ ಮನಸ್ಸಿನಲ್ಲಿ ಮಾತ್ರ ಅಲ್ಲ, in others' mind also. ಇನ್ನೊಬ್ಬರ ಮನಸ್ಸಿನಲ್ಲಿ ಕೂಡ. Great army, Pharaoh's army, Egyptian army, thinking this man is great. ಮತ್ತು ಫರೋನ ಸೈನ್ಯ, ದೊಡ್ಡ ಸೈನ್ಯ, ಎಲ್ಲ ಒಂದು ಪರಿವಾರದವರು ಈತನು ಮಹಾಪುರುಷನ ನೋಡ್ತಾ ಇದ್ದಾರೆ. In their sight, all the Egyptians, in their sight, this man is great. ಅವರ ದೃಷ್ಟಿಯಲ್ಲಿ, ಐಗುಪ್ತರ ದೃಷ್ಟಿಯಲ್ಲಿ ಈ ಮೋಶೆ ಮಹಾಪುರುಷನಾಗಿದ್ದಾನೆ. That is why he was able to bring them out. ಅದಕ್ಕಾಗಿ ಆತನು ಅವರನ್ನು ಹೊರಗಡೆ ತರುವುದಕ್ಕಾಯಿತು. Let me come back to good work. ನಾನು ಮತ್ತೆ ಒಳ್ಳೆ ಕಾರ್ಯಕ್ಕೆ ಬರ್ತೇನೆ. Before the foundation of the world, God has ordained a good work for you. ಲೋಕದ ಅಸ್ಥಿವಾರ ಹಾಕುವುದಕ್ಕಿಂತ ಮುಂಚೆ ದೇವರು ನಿಮಗಾಗಿ ಒಳ್ಳೆ ಕಾರ್ಯಗಳನ್ನು ನೇಮಿಸಿದ್ದಾನೆ. How Israelites were in Egypt under Pharaoh, today people were held, by the Satan. ಮತ್ತು ಹೇಗೆ ಇಸ್ರಾಯೇಲರು ಮತ್ತು ಐಗುಪ್ತರ ಒಂದು ಅಧೀನದಲ್ಲಿದ್ದರು, ಅದರಂತೆ ಈಗಿನ ಜನರು ಅವರು ಸೈತಾನನ ಕೈಗಳಲ್ಲಿದ್ದಾರೆ. Today you have to bring them out. ಇವತ್ತು ನೀನು ಅವರನ್ನು ಹೊರಗಡೆ ತರಬೇಕು. It looks impossible. ಅದು ಅಸಾಧ್ಯವಾಗಿ ಕಾಣ್ತಾ ಇರಬಹುದು. You know why? ನಿಮ್ಗೆ ಗೊತ್ತಾ ಯಾಕೆ? You don't see yourself as a God for your challenge. ಯಾಕಂದ್ರೆ ನಿಮ್ಮನ್ನು ನೀವು ಆ ಸವಾಲುಗಳಿಗೆ ದೇವರಾಗಿ ನೋಡ್ತಾ ಇಲ್ಲ. You change your thinking. ನಿಮ್ಮ ಮನಸ್ಸನ್ನು ಬದಲಾಯಿಸಿಕೊಳ್ಳಿರಿ. That's why I said start dreaming. As a family we will serve the Lord. ಅದಕ್ಕಾಗಿ ನಾನು ಹೇಳಿದೆ, ಕುಟುಂಬವಾಗಿ ದೇವರ ಸೇವೆ ಮಾಡುವುದನ್ನು ಕನಸು ಕಾಣಿರಿ. The purpose of long life. ಈ ದೀರ್ಘಾಯುಷ್ಯನ ಉದ್ದೇಶವೇನೆಂದರೆ We have to take people to heaven. ನಾವು ಜನರಿಗೆ ನಾವು ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು. Why we have to live a long life? ಯಾಕೆ ನಾವು ದೀರ್ಘಾಯುಷ್ಯವಾಗಿ ಜೀವಿಸಬೇಕು? Are we greedy about what is happening in the world? ಲೋಕದಲ್ಲಿ ಆಗುವಂತ ಎಲ್ಲಾ ಕಾರ್ಯಗಳಿಗಾಗಿ ನಾವು ದುರಾಸೆ ಉಳ್ಳವರಾಗಿದ್ದೇವಾ? No. The purpose is we have to take people to heaven. ಇಲ್ಲ, ನಾವು ಅದರ ಉದ್ದೇಶ ಏನಂದ್ರೆ ನಾವು ಜನರನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವಂತದ್ದು. Is there any difficulty in that? ಅದರಲ್ಲಿ ಯಾವ್ದಾದ್ರು ಕಷ್ಟಕರವಿದೆಯಾ? Yes, it is. ಹೌದು ಇದೆ. But you change your thinking first. ಆದ್ರೆ ಮೊದಲು ನಿಮ್ಮ ಯೋಚನೆಯನ್ನು ಬದಲಾಯಿಸಿರಿ. You start dreaming. ನೀವು ಕನಸು ಕಾಣಿರಿ. I know maybe next week I'll talk about how you can make the dream as a reality. ಬಹುಶಃ ಮುಂದಿನ ವಾರ ನಾನು ಕಲಿಸಿಕೊಡ್ತೇನೆ ಈ ನಿಮ್ಮ ಕನಸನ್ನು ಹೇಗೆ ನಿಜಕರವಾಗಿ ಮಾಡಿಕೊಳ್ಳಬಹುದು. Maybe you are never involved in ministry till today. ಬಹುಶಃ ಇಲ್ಲಿಯ ತನಕ ನೀವು ಯಾವುದೇ ಸೇವೆಯಲ್ಲಿ ಭಾಗಿಯಾಗಿರ್ಲಿಕ್ಕಿಲ್ಲ. I challenge you. ನಾನು ನಿಮ್ಗೆ ಸವಾಲಾಗ್ತೇನೆ. You start dreaming. ನೀವು ಕನಸು ಕಾಣೋದಕ್ಕೆ ಪ್ರಾರಂಭಿಸಿರಿ. You will be involved in ministry somehow, somewhere. God will use you. ಮತ್ತು ನೀವು ಹೇಗಾದರೂ ಎಲ್ಲಾದರೂ ದೇವರು ನಿಮ್ಮನ್ನು ಸೇವೆಯಲ್ಲಿ ಉಪಯೋಗಿಸುವುದನ್ನು ನೀವು ನೋಡ್ತೀರಿ. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? Get your dream right. ನಿಮ್ಮ ಕನಸನ್ನು ಸರಿಪಡಿಸಿಕೊಳ್ಳಿರಿ. Now today I tell you, ಇವತ್ತು ನಾನು ಹೇಳ್ತಾ ಇದ್ದೇನೆ, write all the quotations from the first volume. ಮೊದಲನೇ ಒಂದು ಭಾಗದಿಂದ ಇಲ್ಲಿ ತನಕ ಎಲ್ಲ ವಾಗ್ದಾನಗಳನ್ನು ಬರೆದಿಡಿರಿ. Talk with your wife and children. ನಿಮ್ಮ ಹೆಂಡತಿ ಮಕ್ಕಳೊಟ್ಟಿಗೆ ಮಾತಾಡಿರಿ. Get your dream right. ನಿಮ್ಮ ಕನಸನ್ನು ಸರಿಪಡಿಸಿಕೊಳ್ಳಿರಿ. Dream about ministry. ಸೇವೆಯ ಬಗ್ಗೆ ಕನಸು ಕಾಣ್ರಿ. Dream about health. ಆರೋಗ್ಯದ ಬಗ್ಗೆ ಕನಸು ಕಾಣ್ರಿ. Dream about wealth. ಅಭಿವೃದ್ಧಿಯ ಬಗ್ಗೆ ಕನಸು ಕಾಣ್ರಿ. And dream about your children's future. ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕನಸು ಕಾಣ್ರಿ. Everything goes around this good works, my friend. ಎಲ್ಲವೂ ಈ ಒಳ್ಳೆ ಕಾರ್ಯದ ಮೂಲಕ ನಡೆಯಲ್ಪಡ್ತದೆ ಸ್ನೇಹಿತರೆ. I tell you, you will be the happiest person in the world. ನಾನು ಹೇಳ್ತೇನೆ, ಈ ಲೋಕದಲ್ಲೇ ಬಹಳ ಸಂತೋಷವಾಗಿರುವಂತ ವ್ಯಕ್ತಿಗಳು ನೀವಾಗಿರ್ತೀರಿ. Hallelujah. Hallelujah. Shall we pray? ನಾವು ಪ್ರಾರ್ಥಿಸೋಣ. Praise you, Jesus. Above Father, in Jesus' name, we all agree and pray. Pray, Father. Every family will have a vision. Lord, I pray whoever listens to this message, wherever they are, whichever city, village, they'll be involved in the church. And I speak, the church will be preaching and teaching. They'll be involved in preaching and teaching so that they'll fulfill the purpose of the life. Now let their thinking change. What is the greatest challenge for them? Let them see themselves as a God for the challenge. What is the greatest obstacle for them? Let them not magnify the obstacle. Let them not see the obstacle. Let them see themselves as a God for the obstacle. In that particular place, wherever, maybe village or area, Lord, I declare one day how Moses was great in the sight of the people. They'll be great in the sight of the people.
Your kingdom will be established. Your name will be honored and glorified. In Jesus' name we pray. Amen. ಹಾಲೆಲೂಯ. Hallelujah. ಈಗ ಕಾಣಿಕೆ ಕೊಡುವ ಸಮಯವಾಗಿದೆ. ನಾವೆಲ್ಲರೂ ನಮ್ಮ ಕಾಣಿಕೆಯನ್ನು ಕೈಲಿಟ್ಕೊಳ್ಳುತ್ತಾ ಕಾಣಿಕೆಗೋಸ್ಕರ ಅರಿಕೆ ಮಾಡೋಣ. ನಾವು ಕಾಣಿಕೆ ಕಲೆ ಇಟ್ಕೊಂಡು ಆರೈಕೆ ಮಾಡಿಕೊಳ್ಳೋಣ. ನನ್ನ ಎರಡು ಕೈಗಳನ್ನು ನನ್ನ ಎರಡೂ ಕೈಗಳನ್ನು ಭೂಮಿ ಆಕಾಶವನ್ನು ನಿರ್ಮಿಸಿದ ಭೂಮಿ ಆಕಾಶವನ್ನು ನಿರ್ಮಿಸಿದ ಎಲ್ ಶಡಾಯ್ ದೇವರ ಕಡೆಗೆ ದೇವರ ಕಡೆ ಎತ್ತುತ್ತೇನೆ. ಹೇಗೆ ತಾಯಿ ಕಡೆ ಮಗುವು ಹಾಲಿಗಾಗಿ ನೋಡುತ್ತದೋ ಎಲ್ಲಾ ಬೇಡಿಕೆಗಳಿಗೋಸ್ಕರ ನನ್ನ ತಂದೆ ಕಡೆಗೆ ನೋಡುತ್ತೇನೆ. ಯೆಹೋವ ಈರೆ ನನ್ನ ತಂದೆ ಆಗಿದ್ದಾನೆ. ನನ್ನ ಎಲ್ಲ ಅವಶ್ಯಕತೆಗಳು ಎಲ್ಲ ಬೇಡಿಕೆಗಳು ಬರೋದಕ್ಕಿಂತ ಮುಂಚೆ ಆತನು ಈಡೇರಿಸಿದ್ದಾನೆ. ಆಮೆನ್. ಆಮೆನ್. ಕಣ್ಣೆತ್ತಿ ಪರ್ವತವನ್ನು ನೋಡುವ ಹಾಡನ್ನು ಹಾಡುತ್ತಾ ನಮ್ಮ ಕಾಣಿಕೆಯನ್ನು ನಾವು ಕೊಡೋಣ ಪ್ರಿಯರೇ. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. ಹೋಗುವಾಗಲು ಕಾಯುವನು, ಬರುತ್ತಿರುವಾಗಲು ಕಾಯುವನು. ಹೋಗುವಾಗಲು ಕಾಯುವನು, ಬರುತ್ತಿರುವಾಗಲು ಕಾಯುವನು. ಹಗಲಿರಲು ಕಾಯುವನು ನನ್ನ ಆತ್ಮವನು, ಹಗಲಿರಲು ಕಾಯುವನು ನನ್ನ ಆತ್ಮವನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿದವನ ನೋಡುವೆನು. Hallelujah. Hallelujah. I'll make some announcements. ಕೆಲವು ಪ್ರಕಟಣೆಗಳನ್ನು ಮಾಡ್ತೇನೆ. This Sunday message, all the 5 weeks is very important. ಈ 5 ಭಾನುವಾರದ ಸಂದೇಶವು ಅವು ಬಹಳ ಪ್ರಾಮುಖ್ಯವಾಗಿವೆ. I don't want you to listen and forget it. ನೀವು ಕೇಳಿ ಅದನ್ನು ಮರೆತು ಬಿಡಬಾರದು ಎಂಬುದಾಗಿ ನಾನು ಬಯಸ್ತೇನೆ. For every volume, you just listen one more time, write the quotations. ಮತ್ತು ಎಲ್ಲ ಒಂದು ಬೋಧನೆ, ಎಲ್ಲ ವಾರದ ಬೋಧನೆಯನ್ನು ಇನ್ನೊಂದು ಸಾರಿ ಕೇಳಿ ಅದರ ಕೊಟೇಶನ್ ವಾಕ್ಯಗಳನ್ನು ಬರೆದಿಡ್ರಿ. If you can write and put it on the like a chart in the house. ಮತ್ತು ನೀವು ಬರೆದು ನಿಮ್ಮ ಮನೆಯಲ್ಲಿ ನೀವು ಒಂದು ಚಾರ್ಟ್ ತರ ಮಾಡಿಡಿರಿ. So you, your family, maybe parents, children, everybody should have the same dream. ಮತ್ತು ನಿಮ್ಮ ತಂದೆ ತಾಯಿಗಳಾಗಿರಲಿ, ನಿಮ್ಮ ಹೆಂಡತಿ ಮಕ್ಕಳಾಗಿರಲಿ, ನಿಮ್ಮ ಎಲ್ಲರಲ್ಲಿ ಒಂದೇ ಕನಸಿರಲಿ. I am going to teach you faith, how to make every dream as real. ಮತ್ತು ನಾನು ನಂಬಿಕೆ ಬಗ್ಗೆ ಕಲಿಸ್ತಾ ಇದ್ದೇನೆ, ಹೇಗೆ ನಮ್ಮ ಎಲ್ಲ ಕನಸುಗಳನ್ನು ನಾವು ನಿಜಕರವಾಗಿ ಮಾಡಬಹುದು ಎಂಬುದಾಗಿ. Don't do this homework when I am teaching that, it will be difficult for you. ಮತ್ತು ನಾನು ಹೇಳುವಂತ ಕೆಲಸ ನೀವು ಮಾಡದೇ ಇದ್ದರೆ ನಾನು ಕಲಿಸುವಾಗ ಅದು ನಿಮಗೆ ಬಹಳ ಕಷ್ಟಕರವಾಗ್ತದೆ. And our Tuesday Bible study will be online available for you. ಮತ್ತು ನಮ್ಮ ಮಂಗಳವಾರದ ಬೋಧನೆ, ಬೈಬಲ್ ಸ್ಟಡಿಯ ಬೋಧನೆ ಅದು ಆನ್ಲೈನ್ ಅಲ್ಲಿ ಇರ್ತದೆ. And now I am starting a new series, and the grace is about prosperity, about how God will bless you abundantly, how God's abundant blessing you can experience. Don't miss it. ಮತ್ತು ಆ ಕೃಪೆಯ ವಾಕ್ಯದಲ್ಲಿ ನಾನು ತಿಳಿಸಿಕೊಡ್ತಾ ಇದ್ದೇನೆ, ಹೇಗೆ ದೇವರು ಸಮೃದ್ಧಿಯಾದ ಜೀವಿತದಿಂದ ಅದನ್ನು ಆಶೀರ್ವಾದ ಮಾಡಿದ್ದಾನೆ ಎಂಬುದಾಗಿ. Hallelujah. Hallelujah. It's not about giving, it's about abundance now. ಅದು ಕೊಡುವಂತದ್ದಲ್ಲ, ಅದು ಸಮೃದ್ಧಿಯಾದ ಜೀವಿತದ ಬಗ್ಗೆ ಆಗಿದೆ. If you learn it, the financial restrictions what you have, it will remove it. ಮತ್ತು ನೀವು ಅದನ್ನು ಕಲಿಯುವುದಾದ್ರೆ ಹಣಕಾಸಿನ ಯಾವೆಲ್ಲ ಮಿತಿಗಳಿದೆಯೋ ಅವೆಲ್ಲವೂ ತೆಗೆಯಲ್ಪಡುತ್ತದೆ. Saturdays we have a fasting prayer. ಸೋಮವಾರ ಉಪವಾಸ ಪ್ರಾರ್ಥನೆ ಇರ್ತದೆ. Very important teaching, how our prayers are answered. ಬಹಳ ಪ್ರಾಮುಖ್ಯವಾದ ಬೋಧನೆ, ನಮ್ಮ ಪ್ರಾರ್ಥನೆಗಳು ಹೇಗೆ ಉತ್ತರಿಸಲ್ಪಡ್ತವೆ. And by God's grace we have started a Zoom meeting for the unmarried girls. ಮತ್ತು ದೇವರ ಕೃಪೆಯಿಂದ ಮದುವೆಯಾಗದ ಇರುವಂತ ಹುಡುಗಿಯರಿಗಾಗಿ ನಾವು ಝೂಮ್ ಕೂಟವನ್ನು ಪ್ರಾರಂಭಿಸಿದ್ದೇವೆ. Wednesdays are for the children from 13 years to 20 years. ಬುಧವಾರ 13 ವರ್ಷದಿಂದ 20 ವರ್ಷದ ಇರುವ
ಇರುವಂತ ಹುಡುಗಿಯರಿಗಾಗಿ, and Saturday evening for those who are about 20 years, 21 years till 30 or something like that. ಮತ್ತು ಶನಿವಾರದಂದು ಮತ್ತು 21 ವಯಸ್ಸಿನಿಂದ ಮೇಲ್ಪಟ್ಟ ಇರುವಂತ ಹುಡುಗಿಯರಿಗಾಗಿ ನಾವು ನಮ್ಮ ಜೂಮ್ ಕೂಟ ಇದೆ. And even for bachelors, this week you have a meeting. ಮತ್ತು ಮದುವೆಯಾಗದ ಹುಡುಗರಿಗಾಗೂ ಸಹ ಈ ವಾರದಲ್ಲಿ ಮೀಟಿಂಗ್ ಇದೆ. Yesterday I talked with few brothers, those who are elders. I talked with them. They are planning. Very soon you will get a phone call from them. ಮತ್ತು ನಿನ್ನೆ ಕೆಲವು ಒಂದು ಹಿರಿಯ ಹುಡುಗರೊಟ್ಟಿಗೆ ನಾನು ಮಾತಾಡಿದೆ ಮತ್ತು ಅವರು ಚರ್ಚೆ ಮಾಡಿದ್ದಾರೆ. ಅವರು ಬೇಗನೆ ನಿಮಗೆ ಕರೆ ಮಾಡ್ತಾರೆ. When they make a phone call, respond. ಅವರು ಕರೆ ಮಾಡಿದಾಗ ನೀವು ಅವರಿಗೆ ಪ್ರತಿಕ್ರಿಯಿಸಿರಿ. And your tithes and offerings, you can send it. You can a church account, you can deposit, or you can transfer it by Google Pay. ಮತ್ತು ನಿಮ್ಮ ಒಂದು ದಶಾಂಶವನ್ನು ಮತ್ತು ನಿಮ್ಮ ಕಾಣಿಕೆಗಳನ್ನು ನೀವು ಸಭೆಯ ಅಕೌಂಟ್ಗೆ ನೀವು ಕಳಿಸಬಹುದು ಅಥವಾ ಗೂಗಲ್ ಪೇ ಮೂಲಕ ಸಹ ಕಳಿಸಬಹುದು. Or if you don't have all the facilities, when you meet us, you can give. ಮತ್ತು ಆ ಎಲ್ಲ ಒಂದು ಸೌಲಭ್ಯಗಳು ನಿಮಗೆ ಇಲ್ಲದೆ ಇರುವುದಾದರೆ ಮತ್ತು ಯಾವಾಗ ನೀವು ನಮಗೆ ಸಿಗ್ತಿರೋ ನೀವು ಆವಾಗ ಕೊಡಬಹುದು. But I encourage you, Saturday, Tuesday and Sunday, sit as a family. ಮತ್ತು ನಾನು ನಿಮಗೆ ಪ್ರೋತ್ಸಾಹ ಮಾಡ್ತೇನೆ, ಮಂಗಳವಾರ ದಿನ, ಶನಿವಾರ ದಿನ, ಭಾನುವಾರ ದಿನ ನೀವು ಕುಟುಂಬವಾಗಿ ಕೂತ್ಕೊಳ್ರಿ ಎಂಬುದಾಗಿ. And one day all of you as a family will serve the Lord. ಮತ್ತು ಒಂದು ದಿನ ನೀವೆಲ್ಲರೂ ಕುಟುಂಬವಾಗಿ ದೇವರ ಸೇವೆ ಮಾಡ್ತೀರಿ. Shall we pray? ನಾವು ಪ್ರಾರ್ಥಿಸೋಣ. Praise you, Father. Above Father, I pray in the name of Jesus for all these families. They will have a vision from the Lord and they will serve you, God. And I pray the tithes and offerings what they have given, it will be blessed, it will be multiplied, it will be given by good measure, pressed down, shaken together. Men will pour into the bosom. I declare the floodgates of heavens are open for them. You are going to pour out so much blessings. There is not going to be enough room for them to store it. And I declare devourer is already rebuked. No medical bills in the name of Jesus. No unnecessary expenditure. They will enjoy their salary. They will use it for the purpose of God, oh God. All their needs will be met. And your name will be honored and glorified. In us and through us. Cover everyone by the precious blood of Jesus Christ. In Jesus' name we pray. Amen. May the grace of our Lord Jesus Christ, love of the Father, and the sweet fellowship of the Holy Spirit be with us now and forever. Amen.